ಹಲೋ ಗೆಳೆಯರೆ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜನವರಿ 3, 2024 ಹಿಂದೂ ದಿನಪತ್ರಿಕೆಯಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರುವಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ? ಸಿಟಿಜನ್ಶಿಪ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಪ್ಡೇಷನ್ಸನ್ನು ಇವಾಗ ಸರ್ಕಾರ ಹೇಳ್ತಾ ಇದೆ. ಏನು ಅಪ್ಡೇಷನ್ಸ್ ಇದೆ, ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಸಿಟಿಜನ್ಶಿಪ್ ಆ್ಯಕ್ಟ್ಗೆ ಸಂಬಂಧಿಸಿದಂತೆ ರೀಕಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಇನ್ನು ಕೋಲ್ ಔಟ್ಪುಟ್ ರಿಲೇಟೆಡ್ ಇರುವಂಥ ಒಂದು ಗ್ರೋತನ್ನು ನಾವು ಕಾಣ್ತಾ ಇದ್ವಿ. ಏನು ಡಿಮಿನಿಷ್ ಆಗ್ತಾ ಇದೆ, ಸ್ಲೈಡಿಂಗ್ ಆಗ್ತಾ ಇರುವಂಥ ಒಂದು ಕಂಡೀಷನ್ಸನ್ನು ಸಹ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಕೋಲ್ ರಿಲೇಟೆಡ್ ಇರುವಂಥ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸನ್ನು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋದು. ಹಾಗೂ ಇಂಡಿಯಾ ಮಾಲ್ಡೀವ್ಸ್ ರಿಲೇಷನ್ಗೆ ಸಂಬಂಧಿಸಿದಂತೆ ರೀಸೆಂಟಾಗಿಯೂ ಸಹ ನಾವು ನೋಡಿದ್ದೀವಿ. ಸೊ ಮಾಲ್ಡೀವ್ಸ್ ಹೇಗೆ ಭಾರತದ ಒಂದು ಆ್ಯಂಟಿ ಇಂಡಿಯಾ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ ನಡಿನಲ್ಲಿ ಡೀಟೇಲ್ ಆಗಿ ಏನು ಕಂಟೆಕ್ಸ್ಟ್ ಇದೆ ಅಥವಾ ಮಾಲ್ಡೀವ್ಸ್ನ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ, ಇದರಿಂದ ಭಾರತಕ್ಕೂ ಸಹ ಯಾವ ರೀತಿ ಅಂತ ಹ್ಯಾಂಪರ್ ಆಗುತ್ತೆ, ಇಂಡಿಯನ್ ಓಷನಲ್ಲಿ ಭಾರತ ಪೀಸನ್ನು ತರುವಂಥ ನಿಟ್ಟಿನಲ್ಲಿ ಏನು ಲೂಪ್ ಹೋಲ್ಸ್ಗಳಿದ್ದಾವೆ ಅಥವಾ ಚೈನಾದ ಒಂದು ಹೆಜಿಮೋನಿ ಯಾವ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಆರ್ಟಿಕಲಿಂದ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಎಲೆಕ್ಷನ್ ಕಮಿಷನರ್ಸ್ಗಳ ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಇವಾಗ ಸುಪ್ರೀಂ ಕೋರ್ಟಲ್ಲಿ ಒಂದು ಚಾಲೆಂಜ್ ಇದೆ. ಅಪೋಸಿಷನ್ ಪಾರ್ಟೀಸ್ಗಳು ಇವಾಗ ಅಪೀಲನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಗೇನ್ ಒಂದು ಸರ್ತಿ ಇದನ್ನು ರಿವೈಸ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಯಾಕೆಂದರೆ ಇಂಪಾರ್ಟೆಂಟ್ ಇರೋದ್ರಿಂದ ಎಕ್ಸಾಮಿನೇಷನಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲ್ ನಮಗೆ ಸಹಕಾರಿಯಾಗುತ್ತೆ. ಇಂಡಿಯಾ ಆ್ಯಂಡ್ ಮಾಲ್ಡೀವ್ಸ್ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ ನಡಿನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಕೋಲ್ ರಿಲೇಟೆಡ್ ಇರುವಂತೆ GS ಪೇಪರ್ 3 ನಡಿನಲ್ಲಿ ಅಗೇನ್ ಸಿಟಿಜನ್ಶಿಪ್ ಆ್ಯಕ್ಟ್ GS ಪೇಪರ್ 2 ಪಾಲಿಟಿ ರಿಲೇಟೆಡ್ ಇರುವಂತೆ. ಇನ್ನು ಗ್ಲೋಬಲ್ ಲೆವೆಲಲ್ಲಿ ನ್ಯೂಕ್ಲಿಯರ್ ಆರ್ಡರ್ಗೆ ಸಂಬಂಧಿಸಿದಂಥ ಒಂದು ಕಂಟೆಕ್ಸ್ಟನ್ನು ಕೊಡ್ತಾ ಇದ್ದಾರೆ ಪ್ರೆಸೆಂಟ್ ಕಂಡೀಷನಲ್ಲಿ. ಸೊ ಕೋಲ್ಡ್ ವಾರ್ ಆದಾಗಿಂದ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನ್ಯೂಕ್ಲಿಯರ್ ಪವರ್ಗೆ ಸಂಬಂಧಿಸಿದಂತೆ ಅಥವಾ ಗ್ಲೋಬಲ್ ಲೆವೆಲಲ್ಲಿ ನ್ಯೂಕ್ಲಿಯರ್ ಆರ್ಡರ್ ಅನ್ನೋ ಒಂದು ಟೈಮ್ ಲೈನನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಹೇಗೆ ಎರಡು ರಿವೈವಲರೀಸ್ಗಳು ಈ ಒಂದು ನ್ಯೂಕ್ಲಿಯರ್ಗೆ ರಿಲೇಟೆಡ್ ಇರ್ತಕ್ಕಂಥ ಡೀಲನ್ನು ಮಾಡ್ಕೊಳ್ತಾ ಬರ್ತಾ ಇದೆ, ಪ್ರೆಸೆಂಟ್ ಕಂಟೆಕ್ಸ್ಟಲ್ಲಿ ಯಾವ ರೀತಿ ಅಂತ ಪೊಸಿಷನ್ಸ್ಗಳನ್ನು ಹೊಂದಿದೆ ಅಂತ ಎಡಿಟೋರಿಯಲ್ ಸೆಕ್ಷನಿಂದ ಇದೆ. ಸೊ ಹಾಗಾಗಿ ಇದನ್ನು GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ನಡಿನಲ್ಲಿ ಅದರಲ್ಲೂ ಗ್ಲೋಬಲ್ ಜಿಯೋಪೊಲಿಟಿಕ್ಸ್ ಸೆಕ್ಷನ್ ನಡಿನಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಇವತ್ತು ಮೊದಲೇ ಹಂತದಲ್ಲಿ ನಾವು ಸಿಟಿಜನ್ಶಿಪ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಸಿಟಿಜನ್ಶಿಪ್ ಆ್ಯಕ್ಟ್ ನಡಿನಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಲೋಕಸಭಾ ಹೇಳಿರೋ ಪ್ರಕಾರ ಏನಿದೆ ಅಂತ ಫಸ್ಟ್ ಕಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಕಂಟೆಕ್ಸ್ಟ್ ನಡಿನಲ್ಲಿ ನಾವು ನೋಡೋದಾದರೆ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಲೋಕಸಭಾ ಎಲೆಕ್ಷನ್ ಆಗೋಕ್ಕಿಂತ ಮುಂಚೆ ಅಂದರೆ ಅನೌನ್ಸ್ಮೆಂಟ್ನ ಒಂದು ಮುಂಚೆ ಇವಾಗ ಸರ್ಕಾರ ಈ ಒಂದು ಪಾಕಿಸ್ತಾನ್, ಬಾಂಗ್ಲಾದೇಶ್ ಹಾಗೂ ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಹಿಂದೂಸ್ಗಳು ಏನಿದಾರಲ್ಲ ಅವರು ನಮ್ಮ ದೇಶದಲ್ಲಿ ಇದಾರಲ್ಲ ಅವ್ರಿಗೋಸ್ಕರ ಒಂದು ಸಿಟಿಜನ್ಶಿಪ್ ಕಂಡೀಷನನ್ನು ಪ್ರೊವೈಡ್ ಮಾಡಬೇಕು ಅಥವಾ ಅವರಿಗೆ ಭಾರತೀಯ ನಾಗರಿಕತ್ವವನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಇವಾಗ ಒಂದು ಸ್ಟೆಪ್ಪನ್ನು ಅಥವಾ ಅನೌನ್ಸ್ಮೆಂಟನ್ನು ಮಾಡಲಿದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಸೊ 2019ರಲ್ಲಿರುವಂತಹ ಒಂದು ಸಿಟಿಜನ್ಶಿಪ್ ಆ್ಯಕ್ಟನ್ನು ನಾವು ನೋಡೋದಾದರೆ ಈ ಆರ್ಟಿಕಲಿಂದನೇ ನಾವು ತೆಗೆದುಕೊಳ್ಳೋದಾದರೆ ನಿಮಗೆ ಇದು ನೋಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದರಲ್ಲಿ 3 ಕಂಟ್ರೀಸ್ಗಳನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ 3 ಕಂಟ್ರೀಸ್ಗಳನ್ನು 2014 ಡಿಸೆಂಬರ್ 31 ಆನ್ ಆರ್ ಬಿಫೋರ್. ಸೊ ಈ ಒಂದು ಟೈಮ್ ಲೈನ್ ನಡಿನಲ್ಲಿ ಬಿಫೋರ್ 3 ಕಂಟ್ರೀಸ್ಗಳು ಯಾವುದಂತಂದರೆ ABP, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ್. ಈ 3 ಕಂಟ್ರೀಸ್ಗಳಿಂದ ಬಂದಿರತಕ್ಕಂಥ ಸಿಟಿಜನ್ಸ್ಗಳಿಗೆ ನಾಗರಿಕತ್ವವನ್ನು ಪ್ರೊವೈಡ್ ಮಾಡಬೇಕು. ಈ ಒಂದು ಟೈಮ್ ಲೈನ್ ಏನಿದೆ ಇದರ ಪ್ರಕಾರ ನಾವು 2019 ಆ್ಯಕ್ಟ್ ನಡಿನಲ್ಲಿ ಕಾಣ್ತಾ ಇದ್ದೀವಿ. ಸಿಟಿಜನ್ಶಿಪ್ ಆ್ಯಕ್ಟ್ 2019 ಹೇಳೋ ಪ್ರಕಾರ ಇಲ್ಲಿ ನೋಡ್ಬೋದು ನೀವು ಡಿಸೆಂಬರ್ 31, 2014 ಆನ್ ಬಿಫೋರ್. ಸೊ ಈ ಸಂದರ್ಭದಲ್ಲಿ 6 ಕಮ್ಯುನಿಟೀಸ್ಗಳು ಈ 3 ಕಂಟ್ರಿಗಳಿಂದ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ್ ಈ 3 ಕಂಟ್ರೀಸ್ಗಳಿಂದ 6 ಕಮ್ಯುನಿಟೀಸ್ಗಳು ಯಾವುದಿದೆ ಅಂದರೆ ಹಿಂದೂ ಇದೆ, ಸಿಖ್, ಬುದ್ಧಿಸ್ಟ್, ಪಾರ್ಸಿ, ಕ್ರಿಶ್ಚಿಯನ್, ಜೈನ್. ಈ ಕಮ್ಯುನಿಟೀಸ್ಗಳಿಂದ ಏನು ಬಂದಿರ್ತಾರಲ್ಲ ಇವ್ರಿಗಾಗಿ ನಾವು ನಾನ್ ಮುಸ್ಲಿಂ ಕಮ್ಯುನಿಟೀಸ್ಗಳು ಏನಿದಾವಲ್ಲ ಈ 6 ನಾನ್ ಮುಸ್ಲಿಂ ಕಮ್ಯುನಿಟೀಸ್ಗಳು ಇವ್ರಿಗೆ ಸಿಟಿಜನ್ಶಿಪ್ಪನ್ನು ಪ್ರೊವೈಡ್ ಮಾಡುವಂತಹ ನಿಟ್ಟಿನಲ್ಲಿ ನಾವು ಆ್ಯಕ್ಟನ್ನು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಆ್ಯಕ್ಟಿಂದ ಯಾವ್ಯಾವ ಕಮ್ಯುನಿಟೀಸ್ಗಳನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಟೈಮ್ ಲೈನ್ ಇಂಪಾರ್ಟೆಂಟ್, ಯಾವ್ಯಾವ ಕಂಟ್ರೀಸ್ಗಳನ್ನು ನಾವು ಈ ಒಂದು ಆ್ಯಕ್ಟ್ ನಡಿನಲ್ಲಿ ಸ್ಪೆಸಿಫಿಕಲಿ ಕಾಣ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡ್ಬೋದು. ಇದರೊಂದಿಗೆ ಇನ್ನೊಂದು ಪಾಯಿಂಟ್ ಏನಂತಂದರೆ ಇವಾಗ ಸಿಟಿಜನ್ಶಿಪ್ ಅಥವಾ ನಾಗರಿಕತ್ವಕ್ಕೆ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಮೊದಲು ಒಂದು ಕ್ರೈಟೇರಿಯಾ ಇತ್ತು, 11 ಇಯರ್ಸ್ ಇರಬೇಕು ಅನ್ನುವಂಥ ಒಂದು ಕ್ರೈಟೇರಿಯಾ ಇತ್ತು. ಇದನ್ನು ರೆಡ್ಯೂಸ್ ಮಾಡ್ತಾ 6 ಇಯರ್ ಇದ್ದಾಗ ಅವರು ಸಿಟಿಜನ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಈ 6 ಕಮ್ಯುನಿಟೀಸ್ಗಳು ಏನಿದಾವಲ್ಲ ಇಲ್ಲಿ ಟೈಮ್ ಲೈನ್ ಆಧಾರದ ಮೇಲೆ ಮೊದಲು 11 ಇಯರ್ಸ್ ಇತ್ತು, ಇವಾಗ 6 ಇಯರ್ಸ್ ರೆಸಿಡೆಂಟ್ ಅವರು ನಮ್ಮ ದೇಶದಲ್ಲಿ ವಾಸವಾಗಿದ್ದರೆ ಆವಾಗ ಅಪ್ಲೈಯನ್ನು ಮಾಡ್ಬೋದು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ತಾ ಇದ್ದೀವಿ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಸರ್ಕಾರ ಲೋಕಸಭೆ ಎಲೆಕ್ಷನ್ಗಿನ್ನೂ ಮುಂಚೆ ಏನು ಮಾಡಬೇಕು ಅಂದ್ಕೊಂಡಿದೆ, ಇವ್ರಿಗೆ ಪ್ರಾಪರಾಗಿ ಒಂದು ಸಿಟಿಜನ್ಶಿಪ್ಗೆ ಸಂಬಂಧಿಸಿದಂತೆ ಎಷ್ಟೋ ಜನ ಅಪ್ಲಿಕೇಶನ್ಸ್ಗಳನ್ನು ನಾವು ಇಲ್ಲಿ ಕಾಣ್ಬೋದು. ಸೊ ಇಲ್ಲಿ ನೋಡಿ
ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಅಪ್ಲಿಕೇಶನ್ಸ್ಗಳನ್ನು ಸ್ಟೇಟ್ ವೈಸ್ ಅಪ್ಲಿಕೇಶನ್ಸ್ಗಳನ್ನು ಹಾಕಿದರೆ ಒಂದು ಪೋರ್ಟಲನ್ನು ಕ್ರಿಯೇಟ್ ಮಾಡಿದೆ ಆನ್ಲೈನ್ ಪೋರ್ಟಲ್ನ ಆಧಾರದ ಮೇಲೆ. ಆನ್ಲೈನಲ್ಲಿ ಅವ್ರು ರಿಜಿಸ್ಟ್ರೇಷನ್ನ ಮಾಡ್ಬೋದು ಅನ್ನೋದನ್ನು ಈ ಒಂದು ಸಿಟಿಜನ್ಶಿಪ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ 506 ಇದರ ಆಧಾರದ ಮೇಲೆ ಸೆಕ್ಷನ್ 5 ಅಡಿಯಲ್ಲಿ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ನಾವು ಕಾಣ್ತಾ ಇದ್ದೀವಿ. ಸೆಕ್ಷನ್ 5 ಇದು ಇಂಪಾರ್ಟೆಂಟ್. ಸೆಕ್ಷನ್ 5 ಅಡಿಯಲ್ಲಿ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಇನ್ನು ಸೆಕ್ಷನ್ 6 ಅಡಿನಲ್ಲಿ ನೋಡೋದಾದರೆ ಸೆಕ್ಷನ್ 6 ಹೇಳೋ ಪ್ರಕಾರ ನ್ಯಾಚುರಲೈಸೇಷನ್ಗೆ ಸಂಬಂಧಪಟ್ಟಂತೆ ಸಿಟಿಜನ್ಶಿಪ್ ಆ್ಯಕ್ಟ್ 1955 ಅಡಿನಲ್ಲಿ ಕಾಣ್ತಾ ಇದ್ದೀವಿ. ಒಂದು ರಿಜಿಸ್ಟ್ರೇಷನ್ಗೆ ಸಂಬಂಧಿಸಿದಂಥ ಕನ್ಸಿಡರೇಷನ್ ಹಾಗೂ ನ್ಯಾಚುರಲೈಸೇಷನ್ಗೆ ಸಂಬಂಧಪಟ್ಟಂತೆ ಸಿಟಿಜನ್ಶಿಪ್ ಆ್ಯಕ್ಟ್ ನಡಿನಲ್ಲಿ ಇವಾಗ ಅಪ್ಲಿಕೇಶನ್ಸ್ಗಳನ್ನು ಅಥವಾ ಅಪ್ಲೈ ಮಾಡಿರುವಂಥ ಸ್ಟೇಟಸನ್ನು ಹೋಮ್ ಮಿನಿಸ್ಟ್ರಿ ಕೊಟ್ಟಿರುವಂಥದ್ದಾಗಿ ನಾವು ಕಾಣ್ಬೋದು. ಸೊ ಈ ಪ್ರೆಸೆಂಟ್ ಕಂಡೀಷನಲ್ಲಿ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥ ಪಾಯಿಂಟ್ಸ್ ಅಂದರೆ ಈ ಒಂದು ಟೈಮ್ ಲೈನ್, ಯಾವ ಸ್ಟೇಟ್ಸ್ಗಳಿದಾವೆ, ಯಾವ ಕಮ್ಯುನಿಟೀಸ್ಗಳನ್ನ ಕನ್ಸಿಡರ್ ಮಾಡ್ತಾರೆ ಹಾಗೂ ಎಕ್ಸ್ಟೆನ್ಷನ್ ರೆಡ್ಯೂಸ್ ಮಾಡಿರ್ತಕ್ಕಂಥ ಇಯರ್ಸ್ಗಳು ನಮಗೆ ಇಂಪಾರ್ಟೆಂಟ್. ಇಷ್ಟು ನಾವು ಜನರಲಿ ಇದ್ರ ಬಗ್ಗೆ ಬೇಸಿಕ್ ಆಗಿ ನಮ್ಗೆ ಇದು ಗೊತ್ತೇ ಇರಬೇಕು. ಇಶ್ಯೂಸ್ಗಳು ಏನಿದಾವೆ, ಸೊ ಇದಕ್ಕೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಏನಿರುತ್ತಲ್ಲ, ಬೇರೆ ಬೇರೆ ಸ್ಟೇಟ್ಸ್ಗಳನ್ನ ಇನ್ಕ್ಲೂಡ್ ಮಾಡಿಲ್ಲ ಅಥವಾ ನಾನ್ ಮುಸ್ಲಿಮ್ಸ್, ಇವೆಲ್ಲ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಸಹಕಾರಿ ಆಗುತ್ತೆ. ಪ್ರಿಲಿಮ್ಸಲ್ಲಿ ನಾವು ಈ ಒಂದು ಆರ್ಟಿಕಲ್ ಇಂದ ಈ ಪಾಯಿಂಟ್ಸ್ಗಳನ್ನು ರೀಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್ ನಡಿಯಲ್ಲಿ ಕೋಲ್ ಔಟ್ಪುಟ್ಗೆ ಸಂಬಂಧಪಟ್ಟಂತೆ ಇವಾಗ ಲಾಸ್ಟ್ 6 ಮಂತಿಂದ ನೋಡೋದಾದರೆ ಸ್ಲೈಡ್ ಆಗಿದೆ ಅನ್ನುವಂಥ ಕನ್ಸಿಡರೇಷನನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಕೋಲ್ ಬಗ್ಗೆ ನಾವು ಯಾಕೆ ಅಷ್ಟೊಂದು ವರಿ ಮಾಡಬೇಕು, ಡೇಟಾ ಬಗ್ಗೆ ಮರ್ತು ಬಿಡಿ, ಡೇಟಾ ಇಂಪಾರ್ಟೆಂಟ್ ಅಲ್ಲ. ಸೊ ಯಾಕಂದರೆ ಚೇಂಜ್ ಆಗ್ತಿರುತ್ತೆ. ಇವಾಗ ಕೋಲ್ ಸಂಬಂಧಪಟ್ಟಂಥ ಔಟ್ಪುಟ್ ಯಾಕಂತಂದರೆ ನಮ್ಮ ಒಂದು ಎನರ್ಜಿ ಡಿಪೆಂಡೆನ್ಸಿಯನ್ನು ನೋಡೋದಾದರೆ 55% ಅಷ್ಟು ನಮ್ಮ ಒಂದು ಎನರ್ಜಿ ರಿಕ್ವೈರ್ಮೆಂಟ್ಸ್ ಇವತ್ತು ಕೋಲಿಂದ ಮೀಟ್ ಆಗುತ್ತೆ, ರೈಟ್. ಇವಾಗ ಕೋಲ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ ಅಥವಾ ಇವಾಗ ನಾವು ಕೋರ್ ಸೆಕ್ಟರ್ಸ್ಗಳಂತ ಏನು ಕನ್ಸಿಡರ್ ಮಾಡ್ತೀವಿ, ಕೋರ್ ಸೆಕ್ಟರ್ ನಡಿನಲ್ಲಿ 10% ಅಷ್ಟು ಕಾಂಟ್ರಿಬ್ಯೂಷನನ್ನು ಯಾವ್ದು ಮಾಡುತ್ತೆ, ಕೋಲೇ ಮಾಡುತ್ತೆ. ಸೊ ಹಾಗಾಗಿ ಇದರ ಒಂದು ಇಂಪಾರ್ಟೆನ್ಸನ್ನು ನಾವು ಇಲ್ಲಿ ಕಾಣ್ಬೋದು. ಇದರಲ್ಲಿ ಯಾವ ರೀತಿ ಅಂತ ಟೈಪ್ಸ್ ಇದೆ ಅಂತ ಇವತ್ತು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗೋಣ. ಕೋರ್ ಸೆಕ್ಟರಲ್ಲಿ ಇರುವಂತಹ ಸೆಕ್ಟರ್ಸ್ಗಳು ಒಟ್ಟು 8 ಸೆಕ್ಟರ್ಸ್ಗಳನ್ನು ಕಾಣ್ತೀವಿ. ಅದನ್ನು ಒಂದು ಸರ್ತಿ ನೋಡೋದಾದರೆ ಕೋರ್ ಸೆಕ್ಟರ್ಸ್ ನಡಿನಲ್ಲಿ ನೆನ್ಪಿಟ್ಕೋಬೇಕಾಗಿರೋದಂತ CCC ಫ್ರೆಂಡ್ಸ್. ಇದು ಸಿ ಅಂತಂದರೆ ಕ್ರೂಡ್ ಆಯಿಲ್, ಸಿಮೆಂಟ್, ಕೋಲ್. ಓಕೆ, ಕ್ರೂಡ್ ಆಯಿಲ್, ಸಿಮೆಂಟ್, ಕೋಲ್ 3 ಆಯಿತು. ಇವಾಗ ಫರ್ಟಿಲೈಸರ್ಸ್, ರಿಫೈನರಿ ಪ್ರಾಡಕ್ಟ್ಸ್, ಎಲೆಕ್ಟ್ರಿಸಿಟಿ, ನ್ಯಾಚುರಲ್ ಗ್ಯಾಸ್ ಹಾಗೂ ಸ್ಟೀಲ್, ಇದು ಇಂಪಾರ್ಟೆಂಟ್. ಸೊ ಈ 8 ಸೆಕ್ಟರ್ಸ್ಗಳ ಮುಖಾಂತರ ನಾವು ಕೋರ್ ಸೆಕ್ಟರ್ ನಡಿಯಲ್ಲಿ 10% ಅಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು ಕೋಲ್. ಸೊ ಈ ನಿಟ್ಟಿನಲ್ಲಿ ಇವುಗಳನ್ನು ಜನರಲಿ ಎಕ್ಸಾಮಿನೇಷನ್ಲಿ ಕೇಳ್ತಾರೆ. ಹೈಯೆಸ್ಟ್ ವೇಟೇಜ್ ಜನರಲಿ ಕೋಲಿಂದ ಇರುತ್ತೆ ಅನ್ನುವಂಥದ್ದಾಗಿ ಕಾಣ್ಬೋದು. ಇವಾಗ ಇಂಡೆಕ್ಸ್ ಆಫ್ ಕೋರ್ ಇಂಡಸ್ಟ್ರೀಸನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇಂಡೆಕ್ಸ್ ಆಫ್ ಕೋರ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಇಂಡೆಕ್ಸನ್ನು ಕೋರ್ ಇಂಡಸ್ಟ್ರೀಸ್ಗೆ ರಿಲೇಟೆಡ್ ಇರತಕ್ಕಂತಹ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ನೀವು ಕಮೆಂಟನ್ನು ಮಾಡಿ. ಓಕೆ, ಇದು ಇಂಪಾರ್ಟೆಂಟ್. ಪ್ರಿಲಿಮ್ಸಲ್ಲಿ ಜನರಲಿ ಇಂಪಾರ್ಟೆಂಟ್ ಆಗುತ್ತೆ, ನಿಮಗೆಲ್ಲ ಇದು ಅರ್ಥ ಗೊತ್ತಿರುತ್ತೆ. ಸೊ ಹಾಗಾಗಿ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದರೊಂದಿಗೆ ನಾವು ಕೋಲಲ್ಲಿ ಟೈಪ್ಸ್ಗಳನ್ನು ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಅಲ್ಲಿ ಹೇಗೆ ಕಂಪ್ಯಾರಿಸನನ್ನು ಮಾಡಿದ್ದಾರೆ, ನವಂಬರ್ ಮಂತಲ್ಲಿ ಯಾವ ರೀತಿಯಾಗಿತ್ತು, ಡಿಸೆಂಬರಲ್ಲಿ ಏನು ಬದಲಾವಣೆ ಆಗಿದೆ, ಎಷ್ಟು ಇದಾಗಿದೆ ಅನ್ನೋದ್ರ ಬಗ್ಗೆ. ಜನರಲಿ ಇಲ್ಲಿ ಒಂದು ನಾವು ಕನೆಕ್ಷನ್ಸನ್ನು ಮಾಡ್ಕೊಳ್ಳೋದಾದರೆ ಕೋಲ್ ರಿಲೇಟೆಡ್ ಇರುವಂಥ ಕ್ಲಾಸಿಫಿಕೇಶನ್ ಆಧಾರ ಮೇಲೂ ಸಹ ಕ್ವಶನ್ಸನ್ನು ಕೇಳ್ತಾರೆ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಯಾವ ರೀತಿ ಅಂತ ಕ್ಲಾಸಿಫಿಕೇಶನ್ಸ್ಗಳನ್ನು ನಾವು ಕಾಣ್ಬೋದು ಅಂತ. ಪೀಟ್ ಅನ್ನುವಂಥದ್ದು ಬರುತ್ತೆ, ಇದು ಲೋ ಕ್ವಾಲಿಟಿ. ಆ್ಯಕ್ಚುಲಿ ಪೀಟನ್ನು ಜನರಲ್ ಕ್ಲಾಸಿಫಿಕೇಷನಲ್ಲಿ ಮಾಡೋದಿಲ್ಲ. ಪೀಟನ್ನು ಸಹ ಈ ಒಂದು ಕೋಲಿಂದ, ಆದರೆ ಇನಿಷಿಯಲ್ ಫಾರ್ಮಲ್ಲಿ ಇರುತ್ತೆ. ಇವಾಗ ವುಡ್ ಬರ್ನ್ ಆಗುವಂಥ ಅಥವಾ ಯಾವುದಾದ್ರು ಪ್ಲಾಂಟ್ ಮಟೀರಿಯಲ್ ಬರ್ನ್ ಆಗುವಂಥ ಸ್ಟಾರ್ಟಿಂಗ್ ಸ್ಟೇಜ್ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಪೀಟ್ ಅಂತ ನೋಡ್ತೀವಿ. ಸೊ ಇದು ನಾನ್ ಕೋಲ್ ಅಂತಲೂ ಸಹ ನೋಡಿ ಕ್ಲಾಸಿಫೈ ಮಾಡಿದ್ದಾರೆ. ಪೀಟ್ ಆಗಿರ್ಬೋದು, ಲಿಗ್ನೈಟ್, ಬಿಟ್ಯೂಮಿನಸ್, ಆಂಥ್ರಸೈಟ್, ಈ ರೀತಿ ಅಂತ ಕ್ಲಾಸಿಫಿಕೇಶನ್. ಸೊ ಹೆಂಗೆ ನಾವು ಟೆಂಪ್ರೇಚರ್ ಮತ್ತು ಹೀಟನ್ನು ಕೊಡ್ತಾ ಹೋಗ್ತೀವಿ, ಅದರ ಆಧಾರದ ಮೇಲೆ ಇಲ್ಲಿರುವಂತಹ ಕಾರ್ಬನ್ ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ, ರೈಟ್. ಕಾರ್ಬನ್ ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ, ಹೀಟ್ ಹೆಂಗೆ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಓವರ್ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಹೀಟ್ ಆಗುತ್ತೆ, ಪ್ರೆಷರ್ ಎಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೇಗೆ ಅದು ಭೂಮಿ ಒಳಗಡೆ ಹೋಗುತ್ತೆ, ಆ ಒಂದು ಸಂದರ್ಭದಲ್ಲಿ ಹೀಟ್ ಆಗಲಿ ಅಥವಾ ಪ್ರೆಷರ್ ಆಗಲಿ ಇನ್ಕ್ರೀಸ್ ಆಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಕ್ವಾಲಿಟಿಗಳ ವೇರಿಯೇಷನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಹಂತದಲ್ಲಿ ಪೀಟ್ ಇರುತ್ತೆ, ನೆಕ್ಸ್ಟ್ ಇಲ್ಲಿ ಲಿಗ್ನೈಟ್, ಇದು ಬ್ರೌನ್ ಕೋಲ್ ಅಂತಲೂ ಸಹ ಇದನ್ನು ಕರೀತಾರೆ. ಬಿಟ್ಯೂಮಿನಸ್ ಇದನ್ನು ಸಾಫ್ಟ್ ಕೋಲ್ ಅಂತ ಕರೀತಾರೆ. ಆಂಥ್ರಸೈಟ್ ಹಾರ್ಡ್ ಕೋಲ್. ಇದರಲ್ಲಿ ಆ್ಯಕ್ಚುಲಿ ನಾವು ಹೆಚ್ಚು ಕಾರ್ಬನ್ ಕಂಟೆಂಟನ್ನು ಹೊಂದಿರ್ತೀವಿ. ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಏನು ಕರಿತೀವಲ್ಲ, ಇವಾಗ ಜನರಲಿ ಯಾವುದೇ ಒಂದು ಫುಡ್ಡನ್ನು ತೆಗೆದುಕೊಳ್ಳಿ,
ಫ್ಯೂಯಲನ್ನು ತೆಗೆದುಕೊಳ್ಳ್ರಿ, ಅದರ ಒಂದು ಕ್ಯಾಲೋರಿಫಿಕ್ ವ್ಯಾಲ್ಯೂವನ್ನು ಹೆಂಗೆ ಕನ್ಸಿಡರ್ ಮಾಡ್ತೀವಿ, ಎಷ್ಟು ಕ್ಯಾಲೋರೀಸ್ಗಳಿದಾವೆ ಅಂತ ಜನರಲಿ ನೋಡ್ತೀವಿ. ಇವಾಗ ನಾವು ಫ್ಯಾಟ್ ಕಂಟೆಂಟನ್ನು ಕನ್ಸ್ಯೂಮ್ ಮಾಡಿದಾಗ ಅದ್ರ ಕ್ಯಾಲೋರಿ ಜಾಸ್ತಿ ಇರುತ್ತೆ, ಕಂಪ್ಯಾರೇಟಿವ್ಲಿ ಕಾರ್ಬನ್ ಆ್ಯಂಡ್ ಪ್ರೋಟೀನ್ ಮಾಡಿದ್ರೆ ಫ್ಯಾಟ್ನಲ್ಲಿ ಕ್ಯಾಲೋರೀಸ್ಗಳು ಜಾಸ್ತಿ ಇರುತ್ತೆ. ಸೊ ಆ ಒಂದು ಕಂಡೀಷನನ್ನು ಇಲ್ಲಿ ಕೋಲಲ್ಲಿ ಕನ್ಸಿಡರೇಷನನ್ನು ಮಾಡುವಂಥ ಕ್ಯಾಲೋರಿಫಿಕ್ ವ್ಯಾಲ್ಯೂವನ್ನು ನೋಡೋದಾದರೆ ಆಂಥ್ರಸೈಟ್ನಲ್ಲಿ ಹೆಚ್ಚು ಇದೆ ಅಂತ ನಾವು ಕಾಣ್ಬೋದು. ಸೊ ಹಾಗಾಗಿ ಇಲ್ಲಿ ಪಾರ್ಷಿಯಲಿ ಡಿಕೆ ಆಗಿರ್ತಕ್ಕಂಥ ಕಂಡೀಷನ್ಸ್ಗಳನ್ನು ಲೋ ಹೀಟ್ ಕಂಟೆಂಟನ್ನು ಇದು ಹೊಂದಿರುತ್ತೆ ಇರುವಂಥದ್ದಾಗಲಿ. ಸೊ ಇವಾಗ ಯಾವ್ಯಾವ ಏರಿಯಾಗಳಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ಸಹ ನಾವು ಕಾಣ್ಬೋದು. ಸೊ ಈ ಜನರಲಿ ಇವಾಗ ಇಲ್ಲಿ ಹೈ ಸಲ್ಫರ್ ಕಂಟೆಂಟ್ ಇರೋದನ್ನು ಬಿಟ್ಯೂಮಿನಸ್ ಸ್ಟಡಿನಲ್ಲಿ ಕಾಣ್ತಾ ಇದ್ದೀವಿ. ಸೊ ಎಕ್ಸ್ಟೆನ್ಸಿವ್ಲಿ ಯೂಸ್ ಮಾಡೋದು, ಹೈಲಿ ಯೂಸ್ ಮಾಡ್ತಕ್ಕಂಥದ್ದು ಅದು ಅಂದರೆ ಲೋ ಲೆವೆಲಲ್ಲಿ ಅವೈಲೇಬಲ್ ಇದೆ ಅಂದರೆ ಸ್ಕೇರ್ ಕಂಡೀಷನಲ್ಲಿದೆ, ಅಥವಾ ಹೆಚ್ಚು ನಾವು ಲೋ ಸಲ್ಫರ್ ಕಂಟೆಂಟ್ ಇರೋದ್ರಿಂದ ಮತ್ತು ಕಾರ್ಬನ್ ಕಂಟೆಂಟ್ ಇದರಲ್ಲಿ ಹೆಚ್ಚಿರೋದ್ರಿಂದ ಎಫಿಷಿಯೆಂಟಾಗಿ ಇದನ್ನು ಕಾಣ್ತಾ ಇದ್ದೀವಿ. ಸೊ ರಿಸೋರ್ಸಸ್ಸು ಸಹ ಅವೈಲೇಬಲ್ ಇರುವಂಥ ಕಂಡೀಷನ್ಸನ್ನು ನೋಡೋದಾದರೆ ಆಂಥ್ರಸೈಟ್ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಅವೈಲೇಬಲ್ ಇರ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಜನರಲಿ ಈ ಒಂದು ಇಮೇಜ್ನ ಮುಖಾಂತರ ನೀವು ಅರ್ಥ ಮಾಡ್ಕೋಬೋದು ಹೀಟ್ ಪ್ರೆಷರ್ನ ಆಧಾರದ ಮೇಲೆ. ಸೊ ಇವಾಗ ಹೇಗೆ ಹೀಟ್ ಪ್ರೆಷರ್ನ ಕೊಡ್ತಾ ಇದ್ದೀವಿ ಹಂಗೆ ಅದರಲ್ಲಿರುವಂಥ ಮಾಯ್ಶ್ಚರ್ ಕಂಟೆಂಟು ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಈ ಒಂದು ಇಮೇಜನ್ನು ನೀವು ನೋಡ್ಕೋಬೋದು. ಜನರಲಿ ಈ ಒಂದು ಲೇನ್ ಇದರಲ್ಲಿ ನೋಡಿದರೆ ಡೈರೆಕ್ಷನಲ್ಲಿ ನೋಡಿದರೆ ಮಾಯ್ಶ್ಚರ್ ಕಂಟೆಂಟ್ ಕಡಿಮೆ ಆಗುತ್ತೆ. ಮಾಯ್ಶ್ಚರ್ ಕಂಟೆಂಟ್ ಹೇಗೆ ಕಡಿಮೆ ಆಗುತ್ತೆ ಹಾಗಾಗಿ ಅದರ ಒಂದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ಕಾರ್ಬನ್ ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥದ್ದಾಗಿ ಕಾಣ್ಬೋದು. ಇಲ್ಲಿ ಜನರಲ್ ಆಗಿ ಕೆಲವೊಂದಿಷ್ಟು ಫ್ಯಾಕ್ಟ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ ಇದರ ಒಂದು ಎಫಿಷಿಯನ್ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಂಟೆಂಟನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು. ಹಾಂ, ಸೊ ಇವಾಗ ನಾವು ನೋಡಿದ್ವಿ ಆಂಥ್ರಸೈಟ್ ಹೈಯೆಸ್ಟ್ ಇದೆ ಅಂತ. ಹೈಯೆಸ್ಟ್ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಸ್ವಲ್ಪ ವರ್ಕ್ ಆಗೋದಿಲ್ಲ ಅದು. ಓಕೆ, ಆಂಥ್ರಸೈಟ್ ಏನಿದೆಯಲ್ಲ, ಆಂಥ್ರಸೈಟ್ ಇದು ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಸೊ ಇದನ್ನು ಬೆಸ್ಟ್ ಕ್ವಾಲಿಟಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿರುವಂಥ ಕಾರ್ಬನ್ ಕಂಟೆಂಟ್ ಎಷ್ಟಿದೆ, 80 to 95% ಅಷ್ಟು ಕಾರ್ಬನ್ ಕಂಟೆಂಟನ್ನು ಕಾಣ್ತಾ ಇದ್ವಿ. ಸೊ ಜನರಲಿ ಬ್ಲೂ ಫ್ಲೇಮ್ ಏನೋ ಇಗ್ನೈಟ್ ಆಗುತ್ತೆ. ಎಲ್ಲಿ ಕಂಡು ಬರುತ್ತೆ, ಜನರಲಿ ಜಮ್ಮು ಕಾಶ್ಮೀರದಲ್ಲಿ ಕೆಲವೊಂದಿಷ್ಟು ಸ್ಮಾಲ್ ಕ್ವಾಂಟಿಟೀಸಲ್ಲಿ ಅವೈಲೇಬಲ್ ಇರೋದನ್ನು ಕಾಣ್ತಾ ಇದ್ವಿ. ನೆಕ್ಸ್ಟ್ ಬರೋದು ಬಿಟ್ಯೂಮಿನಸ್. ಬಿಟ್ಯೂಮಿನಸನ್ನು ನೋಡೋದಾದರೆ ಇದು 60 to 70% ಅಷ್ಟು ಕಾರ್ಬನ್ ಕಂಟೆಂಟನ್ನು ಹೊಂದಿದೆ ಅನ್ನುವಂಥದ್ದಾಗಲಿ ಕಾಣ್ಬೋದು. ಯಾವ್ಯಾವ ಏರಿಯಾಗಳಲ್ಲಿ ಇದು ಜನರಲಿ ಕಂಡು ಬರುತ್ತೆ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಒಡಿಶಾ, ಛತ್ತೀಸ್ಗಢ, ಮಧ್ಯಪ್ರದೇಶ ಅಂತ ಏರಿಯಾಗಳಲ್ಲಿ ಬಿಟ್ಯೂಮಿನಸ್ನ ಒಂದು ಡೆಪಾಸಿಟ್ಸ್ಗಳನ್ನು ನಾವು ಕಾಣ್ಬೋದು. ಇದರೊಂದಿಗೆ ಥರ್ಡಲ್ಲಿರೋದು ಲಿಗ್ನೈಟ್. ಸೊ ನೀವು ಇಲ್ಲಿ ನೋಡ್ಬೋದು ಇದರ ಒಂದು ಕ್ಯಾಲೋರಿಫಿಕ್ ಆಧಾರದ ಮೇಲೆ ನಾವು ನೋಡ್ತಾ ಇದ್ದೀವಿ. ಸೊ ಇವಾಗ ತಾನೇ ನಾವು ನೋಡಿದ್ವಿ ಹೇಗೆ ಹೀಟ್ ಆ್ಯಂಡ್ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದರ ಆಧಾರದ ಮೇಲೆ ಕಾರ್ಬನ್ ಕಂಟೆಂಟ್ ಆಗಿರ್ಬೋದು ಅದರ ಒಂದು ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ಒಂದು ಕನ್ಸಿಡರೇಷನ್. ಸೊ ಇವಾಗ ಲಿಗ್ನೈಟ್ ಆಗಿ 40 to 45% ಅಷ್ಟು ಕಾರ್ಬನ್ ಕಂಟೆಂಟನ್ನು ಕಾಣ್ತಾ ಇದ್ದೀವಿ. ಎಲ್ಲಿ ಕಂಡು ಬರುತ್ತೆ ಅಂದರೆ ರಾಜಸ್ಥಾನ್, ಲಖಿಂಪುರ್, ಅಸ್ಸಾಂ ಮತ್ತು ತಮಿಳುನಾಡು ಅಂತ ಏರಿಯಾಗಳಲ್ಲಿ ಅವೈಲೇಬಲ್ ಇರುವಂಥದ್ದನ್ನು ಕಾಣ್ತಾ. ಪೀಟ್ ಜನರಲಿ 40% ಅಷ್ಟು ಕಾರ್ಬನ್ ಕಂಟೆಂಟನ್ನು ಹೊಂದಿರುತ್ತೆ. ಸೊ ಇಲ್ಲಿ ಲೋವೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತಂದರೆ ಪೀಟ್ ಅಂತ ನೀವು ಹೇಳ್ಬೋದು. ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಹೊಂದಿರೋದು ಆಂಥ್ರಸೈಟ್. ಜನರಲಿ ಇದ್ರ ಬಗ್ಗೆ ನಿಮಗೆ ಐಡಿಯಾ ಇದ್ದರೆ ಸಾಕು. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ನೋಡೋದಾದರೆ ಎಕ್ಸಾಮಿನೇಷನಲ್ಲಿ ಕೇಳೋದು ಏನಂತಂದರೆ ಇವಾಗ ಕೋರ್ ಸೆಕ್ಟರ್ಸ್ಗಳು ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೂ ಕೇಳ್ತಾರೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ. ಕೋರ್ ಸೆಕ್ಟರ್ಸ್ನ ಒಂದು ಆಧಾರದ ಮೇಲೆ ಹೇಳ್ಬೋದು. ಸೊ ಈ ಒಂದು ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದನ್ನ ನೀವು ಮೆನ್ಷನ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಈ ಕೋರ್ ಸೆಕ್ಟರ್ ಗ್ರೋತ್ಗೆ ಸಂಬಂಧಪಟ್ಟಂತೆ ಡೇ ಟು ಡೇ ಅಪ್ಡೇಷನ್ಸ್ಗಳಾಗಿರ್ಬೋದು ಅಥವಾ ಈ ರಿಪೋರ್ಟ್ಗಳು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ನಮ್ಗೆ ಬೇಕಾಗಿರೋದು 10% ಅಷ್ಟು ಇದು ಕಾಂಟ್ರಿಬ್ಯೂಷನ್ ವೇಟೇಜ್ ಎಷ್ಟಿದೆ, ಕೋಲ್ನಿಂದ ಇರುವಂಥ ಒಂದು ವೇಟೇಜನ್ನು ಇಲ್ಲಿ ಕಾಣ್ಬೋದು. ಸೊ ಈ ಒಂದು ಕೋರ್ ಸೆಕ್ಟರ್ಸ್ ಅಂತ ನಾವು ಏನು ನೋಡಿದ್ವಲ್ಲ, ಈ ಒಂದು ಕೋರ್ ಸೆಕ್ಟರ್ ನಡಿನಲ್ಲಿ ಅದರ ಒಂದು ಕಾಂಟ್ರಿಬ್ಯೂಷನ್ ಆಧಾರದ ಮೇಲೂ ಸಹ ಕ್ವಶನ್ಸನ್ನು ಕೇಳ್ತಾರೆ. ಸೊ ಇದನ್ನು ನಿಮಗೆ ಜನರಲಿ ಪ್ರಿಲಿಮ್ಸಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲನ್ನು ಅಥವಾ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂಥ ಮಾಹಿತಿನ ಪ್ರಿಲಿಮ್ಸಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ಗೆ ಕೋಲ್ನ ಒಂದು ಕಾಂಟ್ರಿಬ್ಯೂಷನ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಎಲೆಕ್ಟ್ರಿಸಿಟಿ ಅಥವಾ ಪವರ್ ಸೆಕ್ಟರಿಂದ ಬರ್ತಕ್ಕಂಥ ಔಟ್ಪುಟ್ ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಎಲೆಕ್ಟ್ರಿಸಿಟಿಗೆ ಮೇಜರ್ ರಿಸೋರ್ಸಸ್ ಅಂತಂದರೆ ಮೇಜರ್ ಸೋರ್ಸ್ ಅಂತಂದರೆ ಕೋಲ್ ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ನಾವು ರೀಸೆಂಟ್ ಆಗಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ಇವಾಗ ಕಾಂಗ್ರೆಸ್ ಮೆಂಬರ್ ಏನು ಮಾಡ್ತಾ ಇದ್ದಾರೆ, ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈ ಮೊದಲು ಹೇಳಿತ್ತು, ಈ ಒಂದು ಅಪಾಯಿಂಟ್ಮೆಂಟ್ ಮೆಂಬರ್ಸ್ ನಡಿನಲ್ಲಿ ಇಶ್ಯೂ ಏನಿದೆ, ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಎಲೆಕ್ಷನ್ ಕಮಿಷನರ್ಸ್ಗಳ ಅಪಾಯಿಂಟ್ಮೆಂಟ್ಗೆ ಸಂಬಂಧಿಸಿದಂತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನುವಂಥ ಒಂದು ಸುಪ್ರೀಂ ಕೋರ್ಟ್ನ ಹೇಳಿಕೆ ಏನಿತ್ತು. ಅಂದರೆ ಇವಾಗ ಪಾರ್ಲಿಮೆಂಟ್ ಒಂದು ಲಾ ಮಾಡೋಕ್ಕಿಂತ ಮಾಡೋ ತನೂ CJI ಅವರನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥ ಒಂದು ಕಂಡೀಷನ್ಸನ್ನು ಕಾಣ್ತಾ ಇದ್ವಿ. ಕೆಲವೊಂದಿಷ್ಟು ಜನ ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಅಂದರೆ ಇವಾಗ ಚೀಫ್ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಿಸಿದಂತೆ ಅದರ ಒಂದು ಪೊಸಿಷನ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿಯನ್ನು ಯಾವ ರೀತಿಯಾಗಿ ಹೊಂದಿದೆ ಅನ್ನುವಂಥ ಸ್ಟೇಟ್ಮೆಂಟ್ಸ್ಗಳನ್ನು ಈ ಸ್ಟೇಟ್ಮೆಂಟ್ಸ್ಗಳನ್ನು ನೀವು ಆನ್ಸರಲ್ಲಿ ಬಳಕೆ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇವಾಗ
ಇವಾಗ ಅದೇ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಸ್ಟೇಟ್ಮೆಂಟನ್ನು ಕಾಣ್ಬೋದು. ಇದನ್ನು ಝೂಮ್ ಮಾಡ್ತೀನಿ. ಈ ಒಂದು ಸ್ಟೇಟ್ಮೆಂಟ್ ಯಾವ ರೀತಿಯಾಗಿದೆ ನೋಡಿ. ಸೊ ಇಲ್ಲಿ ಎಲೆಕ್ಷನ್ ಕಮಿಷನ್ ಒಂದು ಫಂಕ್ಷನ್, ದಿಸ್ ಈಸ್ ದ ಇನ್ಸ್ಟಿಟ್ಯೂಷನ್ ಸಪೋರ್ಟಿಂಗ್ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ ಮಸ್ಟ್ ಹ್ಯಾವ್ ದ ಇಂಡಿಪೆಂಡೆಂಟ್ ಮೆಕ್ಯಾನಿಸಮ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಇಟ್ಸ್ ಹೆಡ್ಸ್ ಆ್ಯಂಡ್ ಮೆಂಬರ್ಸ್. ಸಿ ಅಪಾಯಿಂಟ್ಮೆಂಟ್ ಸಂದರ್ಭದಲ್ಲಿ ಇಂಡಿಪೆಂಡೆನ್ಸಿಯನ್ನು ಹೊಂದಬೇಕು, ಇಂಡಿಪೆಂಡೆಂಟ್ ಮೆಕ್ಯಾನಿಸಮನ್ನು ಹೊಂದಬೇಕು ಅನ್ನುವಂಥದ್ದನ್ನು ಯಾಕೆ ನಾವು ಎನ್ಶೋರ್ ಮಾಡಬೇಕು ಅಂದರೆ, ಯಾಕೆಂದರೆ ಈ ಒಂದು ಇನ್ಸ್ಟಿಟ್ಯೂಷನ್ ನಮ್ಮ ಒಂದು ಡೆಮೋಕ್ರಸಿಯನ್ನು ಸಪೋರ್ಟ್ ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡುತ್ತೆ. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸನ್ನು ಇದು ಕಂಡಕ್ಟ್ ಮಾಡಲಿಕ್ಕೆ ಸಹಕಾರಿ ಆಗಿದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್. ಈ ರೀತಿಯಾದಂಥ ವರ್ಡ್ಸ್ಗಳನ್ನು, ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ, ಈ ರೀತಿಯಂಥ ವರ್ಡ್ಸ್ಗಳನ್ನು ನೀವು ಯೂಸ್ ಮಾಡಬೇಕು. ಸೊ ಇಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ಸೆಲೆಕ್ಷನನ್ನು ಮಾಡಬೇಕು ಅನ್ನುವಂಥ ಸ್ಟೇಟ್ಮೆಂಟನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಪೋಸಿಷನ್ ಮೆಂಬರ್ ಲೀಡರ್ ಜೈ ಠಾಕೂರ್ ಇವ್ರು ಏನು ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಇಲ್ಲಿ ಅಪ್ರೋಚನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ಅಗೇನ್ ನಾವು ಇವಾಗ ಮತ್ತೆ ರೀಕಾಲ್ ಮಾಡ್ಕೋಬೇಕಾಗಿರೋದು ಏನು ಇದೆ ಅಂತಂದರೆ, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರೈಮ್ ಮಿನಿಸ್ಟರ್ ಅವರು ಒಬ್ಬರು ನಾಮಿನಿ ಮಾಡಿರ್ತಾರೆ, ಕ್ಯಾಬಿನೆಟ್ ಮಿನಿಸ್ಟರನ್ನು ನಾಮಿನಿ ಮಾಡಿರ್ತಾರೆ. ಸೊ ಇಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಇರೋದ್ರಿಂದ ಅಥವಾ ಮೆಜಾರಿಟಿಯನ್ನು ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ಇವಾಗ ಕ್ಯಾಬಿನೆಟ್ ಮೆಂಬರೇ ಇವತ್ತು ಡಿಸೈಡ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಒಂದು ಕನ್ಸಿಡರೇಷನ್. ಅಪೋಸಿಷನ್ ಪಾರ್ಟಿ ಮೆಂಬರು ಸಹ ಇದರಲ್ಲಿ ಇದ್ರೂ ಇವಾಗ ಅವರು CJI ಅವರನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಕಾಂಗ್ರೆಸ್ ಮೆಂಬರೇ ಹೋಗಿದ್ದಾರೆ. ಸೊ ಇದರ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಕಾಣ್ಬೋದು. ಸುಪ್ರೀಂ ಕೋರ್ಟ್ಗೆ ಮ್ಯಾಟ್ರ್ ಹೋಗಿದೆ ಅಂತ. ಸುಪ್ರೀಂ ಕೋರ್ಟ್ ನೋಡ್ಬೇಕು ಯಾವ ರೀತಿ ಅಂತ ಜಜ್ಮೆಂಟ್ಸ್ಗಳನ್ನು ಕೊಡುತ್ತೆ, ಯಾವ ರೀತಿಯಾಗಿ ರೆಸ್ಪಾಂಡನ್ನು ಮಾಡುತ್ತೆ ಅಂತ. ಸೊ ಬೇಸಿಕಲಿ ನಾವು ಬ್ಯಾಕ್ಗ್ರೌಂಡಲ್ಲಿ ಅಗೇನ್ ಒಂದು ಸರ್ತಿ ರೀಕಲೆಕ್ಷನ್ಸನ್ನು ಮಾಡ್ಕೊಳ್ಳೋದಾದರೆ, ಒಂದು ಬಿಲ್ನ ಪ್ರಪೋಸಲ್ನ ಆಧಾರದ ಮೇಲೆ ಈ ಮೊದಲು ಈ ಕಂಪ್ಲೀಟ್ ಆಗಿ ಒಂದು ಇಮೇಜ್ ನಮ್ಮ ಜೊತೆ ಯಾವಾಗಲೂ ಇರಬೇಕು. ಇದನ್ನೇನು ರಿವೈಸ್ ಮಾಡುವಾಗ ಈ ಒಂದು ಇಮೇಜ್ ಇದ್ದರೆ ಸಾಕು, ಈಸಿಯಾಗಿ ನಿಮ್ಮ ಮ್ಯಾಟ್ರ್ ಏನಿದೆ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಫಸ್ಟು ಎಲೆಕ್ಷನ್ ಕಮಿಷನರ್ಸ್ ಮತ್ತು ಚೀಫ್ ಎಲೆಕ್ಷನ್ ಕಮಿಷನರ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲಿರ್ತಕ್ಕಂಥ ಬಾಡಿ ಯಾವ ರೀತಿಯಾಗಿತ್ತು, ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ, ರೈಟ್. ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೆಕಮೆಂಡೇಷನ್ ಆಧಾರ ಮೇಲೆ ರೆಕಮೆಂಡೇಷನ್ ಮಾಡುವಾಗ ಒಂದು ಕಮಿಟಿ ಇತ್ತು. ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದರು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇವರ ಒಂದು ರೆಕಮೆಂಡೇಷನ್ ಆಧಾರದ ಮೇಲೆ PM ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಷ್ಟೇ ಇರ್ತಾರೆ. ಪ್ರೆಸಿಡೆಂಟ್ ಅವರ ಒಂದು ಪ್ರೆಸಿಡೆಂಟ್ ಅವರು ನೋಟಿಫಿಕೇಶನ್ ಮುಖಾಂತರ ಇವರನ್ನ ಆರ್ಡರ್ ಇಶ್ಯೂ ಮಾಡ್ತಿದ್ರು, ಅವಾಗ ಅಪಾಯಿಂಟ್ ಆಗ್ತಿತ್ತು ಅನ್ನೋಂಥ ಒಂದು ಕನ್ಸಿಡರೇಷನ್. ಸೊ ಇದರೊಂದಿಗೆ ಇವಾಗ ನೆಕ್ಸ್ಟು ಇದನ್ನು ಕನ್ಸಿಡರ್ ಮಾಡ್ತಾ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, ಇಲ್ಲಿ PM ಇರ್ತಾರೆ, ಓಕೆ. ಲೋಕಸಭೆಯಲ್ಲಿ ಇರ್ತಕ್ಕಂಥ ಅಪೋಸಿಷನ್ ಪಾರ್ಟಿ ಆಗಿರ್ಬೋದು, CJI ಇವರನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದು. ಕ್ಯಾಬಿನೆಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ಏನಿರ್ತಾರಲ್ಲ ಅವರನ್ನು ರಿಮೂವ್ ಮಾಡ್ತಾ ಇಲ್ಲಿ ಅಪೋಸಿಷನ್ ಪಾರ್ಟಿ ಮೆಂಬರ್ ಬರ್ತಾರೆ, ಲೋಕಸಭೆಯಲ್ಲಿ ಇರೋರೇ ಬರ್ತಾರೆ, ಮತ್ತು CJIಯನ್ನು ಇನ್ಕ್ಲೂಡ್ ಮಾಡುವಂಥದ್ದನ್ನು ಆಮೇಲೆ ಇವ್ರು ಮಾಡಿರುವಂಥ ಒಂದು ರೆಕಮೆಂಡೇಷನ್ ಆಧಾರದ ಮೇಲೆ ಪ್ರೆಸಿಡೆಂಟ್ ಅವರು ಮಾಡಬೇಕು ಅನ್ನುವಂಥ ಒಂದು ಲಾನ ಅಥವಾ ಸುಪ್ರೀಂ ಕೋರ್ಟ್ ಮಾರ್ಚಲ್ಲಿ ಪಾಸ್ ಮಾಡಿರೋದಾಗಿ ಕಾಣ್ಬೋದು. ಒಂದು ಬೆಂಚ್ ಅವರು ಸಜೆಷನ್ ಮಾಡಿರೋ ಪ್ರಕಾರ ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಹೊಸದಾಗಿ ಒಂದು ಬಿಲ್ಲನ್ನು ತರ್ತಾ ಇದ್ದಾರೆ. ಸೊ ಈ ಒಂದು ಬಿಲ್ ರೀಸೆಂಟಾಗಿ ಇವರ ಒಂದು ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇಲ್ಲಿ ಎರಡು ರೀತಿಯಂಥ ಕಮಿಟೀಸ್ಗಳನ್ನು ಮಾಡ್ತಿದ್ದಾರೆ. ಒಂದು ಸರ್ಚ್ ಪ್ಯಾನಲ್, ರೈಟ್, ಇಲ್ಲಿ ನೋಡ್ಬೋದು ನೀವು. ಒಂದು ಸರ್ಚ್ ಪ್ಯಾನಲ್ ಇದೆ, ಇನ್ನೊಂದು ಸೆಲೆಕ್ಷನ್ ಕಮಿಟಿ ಇದೆ. ಸರ್ಚ್ ಪ್ಯಾನಲ್ ನಡಿನಲ್ಲಿ ಲಾ ಮಿನಿಸ್ಟರ್ಸ್ಗಳಿರ್ತಾರೆ, ಅವರೊಂದಿಗೆ 2 ಸೆಕ್ರೆಟರಿ ಆಸ್ ಅ ಮೆಂಬರ್ಸನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ, 5 ಮೆಂಬರ್ಸನ್ನು ಲಿಸ್ಟ್ ಔಟ್ ಮಾಡ್ತಾರೆ, 5 ಮೆಂಬರ್ಸನ್ನು ರೆಕಮೆಂಡ್ ಮಾಡ್ತಾರೆ. ಈ 5 ಮೆಂಬರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾ ಈ ಒಂದು ಸೆಲೆಕ್ಷನ್ ಕಮಿಟಿನಲ್ಲಿ CJI ಇಲ್ಲ. ಸೊ ಹಾಗಾಗೇ ಇವಾಗ ಸುಪ್ರೀಂ ಕೋರ್ಟ್ಗೆ ಅಪ್ರೋಚನ್ನು ಮಾಡ್ತಾ ಇದ್ದಾರೆ. CJI ಬದಲಾಗಿ PM ಇದ್ದಾರೆ, ಲೋಕಸಭೆ ಅಪೋಸಿಷನ್ ಮೆಂಬರ್ ಇದ್ದಾರೆ, ಹಾಗೂ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಇವರನ್ನು ನಾಮಿನಿ ಮಾಡ್ತಾ ಇರೋರು ಯಾರು ಅಂತಂದರೆ PM ನಾಮಿನಿ ಮಾಡಿರ್ತಾರೆ, PM ಅಪಾಯಿಂಟ್ ಮಾಡಿರ್ತಾರೆ. ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಯಾರನ್ನು ಅಲ್ಲಿ ತರಬೇಕು ಅಂತ. ಇದರೊಂದಿಗೆ ಇವಾಗ ಇವ್ರು ಮಾಡಿರ್ತಕ್ಕಂಥ ಒಂದು ರೆಕಮೆಂಡೇಷನ್ ಬೇರೆ ಮೆಂಬರ್ಸನ್ನು ಸಹ ಇವರು ಇನ್ಕ್ಲೂಡ್ ಮಾಡ್ಕೋಬೋದು. ಇಲ್ಲಿ 5 ಮೆಂಬರ್ಸನ್ನು ಫಸ್ಟ್ ಏನು ಸರ್ಚ್ ಕಮಿಟಿ ರೆಕಮೆಂಡ್ ಮಾಡಿರ್ತಾರಲ್ಲ ಅವ್ರನ್ನ ಹೊರತುಪಡಿಸಿ ಬೇರೆ 5 ಮೆಂಬರ್ಸನ್ನು ಸಹ ಇಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ಬೋದು. ಸೊ ಇವಾಗ ಪ್ರೆಸಿಡೆಂಟ್ ಅವರು ಆಮೇಲೆ ಅಪಾಯಿಂಟ್ಮೆಂಟನ್ನು ರೇಟಿಫೈ ಮಾಡ್ತಾರೆ ಅಥವಾ ಅವರು ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥ ಒಂದು ಕನ್ಸಿಡ್ರೇಷನ್ನ ಕಾಣ್ಬೋದು. ಇದರೊಂದಿಗೆ ಇವರಿಗೆ ಸಂಬಂಧಿಸಿದಂತಹ ಎಮೋಲ್ಮೆಂಟ್ ಅಥವಾ ಕನ್ಸಿಡ್ರೇಷನನ್ನು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತೆ ಅಲ್ಲಿರುವಂಥ ಜಡ್ಜಸ್ಗಳನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅದೇ ರೀತಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಅಪ್ಡೇಷನ್ ಸಹ ಈ ಬಿಲ್ ಅಡಿನಲ್ಲಿ ಎಂಫೋಸಿಸ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಇಷ್ಟು ಅಗೇನ್ ರಿವಿಷನ್, ಇವಾಗ ಆಲ್ರೆಡಿ ನಾವು ನೋಡಿದ್ದೀವಿ, ಮತ್ತು ಇವಾಗ ಅದನ್ನು ಮತ್ತೆ ರೀಕಾಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ ಅಡಿಯಲ್ಲಿ ಭಾರತ ಹಾಗೂ ಮಾಲ್ಡೀವ್ಸ್ಗೆ ರಿಲೇಷನ್ಗೆ ಸಂಬಂಧಪಟ್ಟಂತೆ ಮೊದಲು IRA ಸೆಕ್ಷನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ಸಹಕಾರಿ ಆಗುತ್ತೆ. ಇಲ್ಲಿ ಮ್ಯಾಪಿಂಗನ್ನು ನೋಡೋದಾದರೆ ಇಂಡಿಯನ್ ಓಷನ್ ಅಡಿಯಲ್ಲಿ ಮಾಲ್ಡೀವ್ಸ್ ಎಲ್ಲಿ ಕಂಡು ಬರುತ್ತೆ ಅಂತ ನೀವು ಕಾಣ್ಬೋದು. ಸೊ ಈ ಕಡೆ ಲಕ್ಷದ್ವೀಪ ಬರುತ್ತೆ, ಅಂಡಮಾನ್ ಆ್ಯಂಡ್ ನಿಕೋಬಾರ್, ಬೇ ಆಫ್ ಬೆಂಗಾಲ್ ಆದಮೇಲೆ ನೆಕ್ಸ್ಟ್ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ಮಾಲ್ಡೀವ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡೋದಾದರೆ
ಸೊ ಭಾರತ ಇಂಡಿಯನ್ ಓಷನ್ ಅಲ್ಲಿ ಕಂಡು ಬರುತ್ತೆ ಅಂತ. ಈ ಒಂದು ಲೊಕೇಶನ್ ನಾವು ಸ್ಟ್ರಾಟಜಿಕಲಿ ಯಾಕೆ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ? ಇಂಡಿಯನ್ ಓಷನ್ ನಡಿನಲ್ಲಿ ನೇಬರಿಂಗ್ ಸಂಬಂಧಿಸಿದಂತೆ ಭಾರತ, ಅದರಲ್ಲೂ ಇಂಡಿಯನ್ ಓಷನ್ ಅಲ್ಲಿ ಭದ್ರತೆಯನ್ನ ಕಾಣಬೇಕು ಅಂತಂದ್ರೆ ನೇಬರಿಂಗ್ ಕಂಟ್ರೀಸ್ ಒಂದಿಗೆ ಅಥವಾ ಇಂಡಿಯನ್ ಓಷನ್ ಇರತಕ್ಕಂಥ ಐಲ್ಯಾಂಡ್ಗಳೊಂದಿಗೆ ಒಳ್ಳೆ ರಿಲೇಷನ್ಸ್ ಅನ್ನ ಹೊಂದಬೇಕಾಗತ್ತೆ, ರೈಟ್? ಸೊ ಹಾಗಾಗಿ ಇವಾಗ ಇದರ ಒಂದು ಇಂಪಾರ್ಟೆನ್ಸ್ ಅನ್ನ ಕಂಡ್ವಿ. ಇವಾಗ ಇಂಪ್ಯಾಕ್ಟ್ ಏನಿದೆ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇಂಡಿಯಾವನ್ನ ಕೆಲವೊಂದಿಷ್ಟು ಪ್ಲಾನ್ ಇಂದ ಹೊರಗಡೆ ಹಾಕಬೇಕು ಅಂತ ಮಾಲ್ಡೀವ್ಸ್ ಹೇಳ್ತಾ ಇದೆ. ಸೊ ಇವರ ಒಂದು ಕನ್ಸಿಡರೇಷನ್ ಇದೆ, ಮಾಲ್ಡೀವ್ಸ್ನ ಒಂದು ಕನ್ಸಿಡರೇಷನ್. ಮಾಲ್ಡೀವ್ಸ್ ಯಾಕೆ ಹಿಂದೇಟನ್ನು ಹಾಕ್ತಾ ಇದೆ ಅನ್ನುವಂಥ ಒಂದು ಆಗಿರ್ಬೋದು. ಇದರೊಂದಿಗೆ ಚೈನಾದ ಇನ್ಫ್ಲೂಯೆನ್ಸ್, ಈ 3 ಕಂಟೆಕ್ಸ್ಟನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಮೊದಲನೇ ಹಂತದಲ್ಲಿ ಕಂಟೆಕ್ಸ್ಟನ್ನು ನಾವು ನೋಡೋದಾದರೆ ರೀಸೆಂಟಾಗಿ 2019 ಮೋದಿಜಿ ಅವರು ವಿಸಿಟ್ ಮಾಡಿರುವಂಥ ಒಂದು ಕನ್ಸಿಡರೇಷನನ್ನು ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. 2019 ಮಾಲ್ಡೀವ್ಸ್, ಇಂಡಿಯಾ ಮಾಲ್ಡೀವ್ಸ್ ರಿಲೇಷನ್ಗೆ ಸಂಬಂಧಿಸಿದಂತೆ ಸ್ಟ್ರಾಂಗ್ ಆಗಿ ಇಲ್ಲಿ ಎಂಫಸಿಸ್ ಮಾಡ್ತಾ ಇರೋದು ರೀಸೆಂಟಾಗಿ ಹೈಡ್ರೋಗ್ರಾಫಿಕ್ ಸರ್ವೆಗೆ ಸಂಬಂಧಪಟ್ಟಂತೆ. ಹೈಡ್ರೋಗ್ರಾಫಿಕ್ ಸರ್ವೆ, ಈಗ ಇಂಡಿಯಾ ಮತ್ತು ಮಾಲ್ಡೀವ್ಸ್ ಜಾಯಿಂಟ್ ಹೈಡ್ರೋಗ್ರಾಫಿಕ್ ಸರ್ವೆಯನ್ನು ಮಾಡಲಿಕ್ಕೆ ಏನು ಮುಂದಾಗ್ತಾ ಇತ್ತು. ಸೊ ಈ ಒಂದು ಸರ್ವೇನ ಮುಖಾಂತರ ನಾವು ಹೈಡ್ರೋಗ್ರಾಫಿಕ್ ಸರ್ವೆಯನ್ನು ಮಾಡೋ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ, ಇವಾಗ ಅಲ್ಲಿ ಓಷನ್ ರೀಜನ್ ನಡಿನಲ್ಲಿ ಒಂದು ಸೆಕ್ಯೂರಿಟಿನ ತರಬೇಕು, ಒಂದು ಪ್ರಾಪರ್ ಆಗಿರುವಂಥ ಸರ್ವೆ. ಸೊ ಎಲ್ಲೆಲ್ಲಿ ಯಾವ ರೀತಿಯಂಥ ಕೋರಲ್ಸ್ಗಳಿದ್ದಾವೆ, ಸೊ ಯಾವ ರೀತಿಯಾದಂಥ ಮರೈನ್ ಎಕೋಸಿಸ್ಟಮ್ ಇದೆ, ಸೊ ಏನಾದರೂ ಔಟ್ಸೈಡರ್ಸ್ಗಳು ಆ್ಯಕ್ಟಿವಿಟೀಸ್ಗಳಿದ್ದಾವೆ. ಸೊ ಸೆಕ್ಯೂರಿಟಿಯ ಕನ್ಸರ್ನನ್ನು ಸಹ ನಾವಿಲ್ಲಿ ಕಾಣ್ಬೋದು. ಈ ಒಂದು ಜಾಯಿಂಟ್ ಹೈಡ್ರೋಗ್ರಾಫಿಕ್ ಸರ್ವೇನ ಮಾಡಬೇಕು ಅಂತ ಏನು 2019 ನಾವು ಹಾಕ್ಕೊಂಡಿದ್ವಲ್ಲ ಪ್ಲಾನನ್ನು ಮಾಲ್ಡೀವ್ಸ್ ಜೊತೆಗೆ, ಇವಾಗ ಅವರು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿರುವಂಥ ಒಂದು ಕನ್ಸಿಡರೇಷನ್. ಸೊ ಹಾಗಾಗಿ ಈ ಒಂದು ಆರ್ಟಿಕಲನ್ನು ನಾವು ನೋಡೋದಾದರೆ ಇದರಲ್ಲಿ ಏನಂತಂದರೆ, ಇವಾಗ ಮಾಡ್ತಾ ಇರುವಂಥ ಈ ಒಂದು ಹೈಡ್ರೋಗ್ರಾಫಿಕ್ ಸರ್ವೆ ಏನಿದೆ ಇದು ಡ್ಯುಯಲ್ ನೇಚರ್ ಇದೆ. ಯಾಕಂತಂದರೆ ಇದರಲ್ಲಿ ನಾವು ಕೇವಲ ಸರ್ವೇನ ಅಷ್ಟೇ ಮಾಡ್ತಾ ಇಲ್ಲ, ಇಲ್ಲಿರುವಂಥ ಓಷನೋಗ್ರಾಫಿಕ್ ಕಂಡೀಷನನ್ನು ಅಷ್ಟೇ ಐಡೆಂಟಿಫೈ ಮಾಡ್ತಿಲ್ಲ. ಈ ಒಂದು ಸರ್ವೇನ ಮುಖಾಂತರ ಇಲ್ಲಿರುವಂಥ ಸಿವಿಲಿಯನ್ ಹಾಗೂ ಮಿಲಿಟರಿ ಪರ್ಪಸ್ನನ್ನು ಹೊಂದಿದೆ ಅನ್ನುವಂಥ ಒಂದು ಕನ್ಸಿಡರೇಷನ್. ಮಿಲಿಟರಿ ಪರ್ಪಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕನೆಕ್ಟ್ ಮಾಡ್ಕೋಬೋದು. ಇವಾಗ ಮಾಲ್ಡೀವ್ಸ್ ಅದರಲ್ಲೂ ಪ್ರೆಸೆಂಟ್ ಕಂಡೀಷನಲ್ಲಿ ಬೇಜಿಂಗ್ನ ಒಂದು ಇನ್ಫ್ಲೂಯೆನ್ಸನ್ನು ನೋಡೋದಾದರೆ ಇದರೊಂದಿಗೆ ಅವರು ಕೊಲಂಬೋ ಸೆಕ್ಯೂರಿಟಿ ಕಾಂಕ್ಲೇವನ್ನು ಸಹ ಸ್ಕಿಪ್ ಮಾಡಿರುವಂಥ ಒಂದು ಕನ್ಸಿಡರೇಷನನ್ನು ಕಾಣ್ಬೋದು. ಮಾಲ್ಡೀವ್ಸ್ ಯಾಕಂದರೆ ಚೈನಾದ ಒಂದು ಇನ್ಫ್ಲೂಯೆನ್ಸನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಚೈನಾ ಕೆಲವೊಂದಿಷ್ಟು ಮಿಲಿಟರಿಗೆ ಸಂಬಂಧಪಟ್ಟಂಥ ಆ್ಯಂಟಿ ಸಬ್ಮರೀನ್ಸ್ ಇವುಗಳನ್ನೆಲ್ಲ ಬಿಡುವಂಥ ಸಂದರ್ಭದಲ್ಲಿ ಈ ಒಂದು ಸರ್ವೆಯನ್ನು ಮಾಡಿದರೆ, ಹೈಡ್ರೋಗ್ರಾಫಿಕ್ ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೈಡ್ರೋಗ್ರಾಫಿಕ್ ಶಿಪ್ಸ್ಗಳು ಇಂಡಿಯನ್ ಓಷನ್ ನಡಿನಲ್ಲಿ ಇರ್ತವೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಚೈನೀಸ್ ಏನೇ ಮಾಡಿದ್ರು ಅಥವಾ ಚೈನೀಸ್ಗಳು ಏನೇ ಮೂವ್ಮೆಂಟ್ ಮಾಡಿಸಿದ್ರು ನಮಗೆ ಗೊತ್ತಾಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟ್, ಭಾರತಕ್ಕೆ ಆಗುವಂಥ ಒಂದು ಸಹಾಯ ಇದು. ಸೊ ಇದರಿಂದ ಪ್ರೆಸೆಂಟ್ ಕಂಡೀಷನಲ್ಲಿ ಇವಾಗ ಸೈಂಟಿಫಿಕ್ ರಿಸರ್ಚ್ ಆಧಾರದ ಮೇಲೆ ಅವರೂ ಸಹ ಇವತ್ತು ಸಾಕಷ್ಟು ಓಷನ್ಗೆ ಸಂಬಂಧಪಟ್ಟಂಥ ಇನ್ವೆಸ್ಟ್ಮೆಂಟನ್ನು ಚೈನಾದವರು ಮಾಡ್ತಾ ಇದ್ದಾರೆ. ಅದರಲ್ಲೂ ಮರೈನ್ ಹಾಗೂ ಇಲ್ಲಿರ್ತಕ್ಕಂತಹ ಅಡ್ವಾನ್ಸ್ಮೆಂಟ್ ಅಥವಾ ಅವರ ಒಂದು ಸ್ಟ್ರಾಟಜಿ ಯಾವ ರೀತಿಯಾಗಿದೆ, ಸೈಂಟಿಫಿಕ್ ರಿಸರ್ಚ್ ಅವರು ಎಷ್ಟೊಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕನ್ಸಿಡರೇಷನ್. ಸೊ ಓಷನೋಗ್ರಾಫಿಕ್ ಸರ್ವೆಗೆ ಸಂಬಂಧಪಟ್ಟಂತೆ ಚೈನಾನು ಸಹ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದೆ. ಇದನ್ನು ಮಾಡೋದ್ರಿಂದ ಅಥವಾ ಈ ಒಂದು ಹೈಡ್ರೋಗ್ರಾಫಿಕ್ ಸರ್ವೆನ ಮಾಡೋದ್ರಿಂದ ಇಲ್ಲಿ ನ್ಯಾವಿಗೇಷನಲ್ಲಿ ಒಂದು ಸೇಫ್ಟಿಯನ್ನು ಎನ್ಶೋರ್ ಮಾಡ್ದಂಗೆ ಆಗುತ್ತೆ. ಮತ್ತು ಮರೈನ್ ಸೈಂಟಿಫಿಕ್ ರಿಸರ್ಚ್ಗೆ ಸಂಬಂಧಪಟ್ಟಂತೆ ಅಂದರೆ ಮರೈನ್ ರಿಸೋರ್ಸಸ್ಗಳ ಬೆನಿಫಿಟ್ಸನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಸೈಂಟಿಫಿಕ್ ರಿಸರ್ಚನ್ನು ಕಾಣುವಂಥದ್ದು. ಎನ್ವಿರಾನ್ಮೆಂಟಲಿ ಸಹ ನಾವು ಮಾನಿಟರ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಒಂದು ಕನ್ಸಿಡರೇಷನ್. ಸೊ ಇಲ್ಲಿ ಈ ಒಂದು ಡ್ಯುಯಲ್ ಪರ್ಪಸ್ ನಡಿನಲ್ಲಿ ಮಿಲಿಟರಿ ಕಂಟೆಕ್ಸ್ಟನ್ನು ಸಹ ನಾವು ಕಾಣ್ತಾ ಇದ್ವಿ. ಅಪಾರ್ಟ್ ಫ್ರಮ್ ದಿಸ್ ರಿಸರ್ಚ್ ಆ್ಯಂಡ್ ಸ್ಟಡೀಸ್ ಮಿಲಿಟರಿ ಕಂಟೆಕ್ಸ್ಟನ್ನು ಸಹ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಅನ್ನುವಂಥ ಒಂದು ಕನ್ಸಿಡರೇಷನ್. ಸೊ ಇವಾಗ ಚೈನಾ ಈ ರೀತಿಯಾದಂಥ ಕನ್ಸಿಡರೇಷನನ್ನು ಮಾಡ್ತಾ ಇದೆ. ಚೈನಾ ಹೇಗೆ ಮಾಲ್ಡೀವ್ಸ್ ಒಂದಿಗೂ ಸಹ ಕೆಲವೊಂದಿಷ್ಟು ಪ್ಲಾನ್ ಆಫ್ ಆ್ಯಕ್ಷನ್ಸ್ಗಳನ್ನು ಹಾಕ್ಕೊಂಡಿದೆ. 2018 ಹಾಕ್ಕೊಂಡಿರುವಂಥ ಪ್ಲಾನ್ ಆಫ್ ಆ್ಯಕ್ಷನ್ಸ್ಗಳಾಗಿರ್ಬೋದು. ಅದರಲ್ಲೂ ಈ ಒಂದು ಮಾಲಿ ಪ್ರದೇಶದ ಮೇಲ್ಗಡೆ ಅಂದರೆ ಮಾಲ್ಡೀವ್ಸ್ನ ಮೇಲೆ ನಾರ್ತ್ ರೀಜನಲ್ಲಿ ನಾವು ನೋಡೋದಾದರೆ ಇಲ್ಲಿ ಒಂದು ಪ್ರೊಜೆಕ್ಟನ್ನು ಹಾಕೋಬೇಕು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಮುಕಂದು ಅನ್ನುವಂಥ ಒಂದು ಅಟೋಲ್. ಸೊ ಈ ಒಂದು ಅಟೋಲ್ ಇಲ್ಲಿ ತಡ್ರಿ, ಇಲ್ಲಿ ಕಾಣುತ್ತಾನೆ ಮುಕಂದು ಅಂತಕ್ಕಂಥ ಅಟೋಲ್, ಇದು ನಾರ್ತ್ ಆಫ್ ಮಾಲಿ ರೀಜನಲ್ಲಿ ಕಂಡು ಬರುತ್ತೆ. ಇಲ್ಲಿನೂ ಸಹ ಅವರು ಒಂದು ಪ್ರಾಜೆಕ್ಟನ್ನು ಹಾಕ್ಕೊಂಡಿರುವಂಥ ಒಂದು ಕನ್ಸಿಡರೇಷನ್ನ ಕಾಣ್ಬೋದು. ಇದು ಲಕ್ಷದ್ವೀಪಕ್ಕೆ ತುಂಬ ನಿಯರ್ ಇರೋದ್ರಿಂದ ಭಾರತಕ್ಕೆ ಇದು ಸೆಕ್ಯೂರಿಟಿ ಕನ್ಸರ್ನನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಸೊ ಕೆಲವೊಂದಿಷ್ಟು ರಿಸರ್ಚ್ಗೆ ಸಂಬಂಧಪಟ್ಟಂಥ ಅಬ್ಸರ್ವೇಟರಿನೂ ಸಹ ಸೆಟಪ್ ಮಾಡಬೇಕು ಅಂತ ಚೈನಾನು ಸಹ ಪ್ರಪೋಸಲ್ ಮಾಡಿರುವಂಥ ಒಂದು ಕನ್ಸಿಡರೇಷನ್, ಮಾಲಿಯೊಂದಿಗೆ ಆಗಿರುವಂಥ ಕನ್ಸಿಡರೇಷನ್. ಇನ್ನು ಇವಾಗ ಮಾಲ್ಡೀವ್ಸ್ ಕಂಟೆಕ್ಸ್ಟ್ ಏನಿದೆ, ಮಾಲ್ಡೀವ್ಸ್ನ ಕನ್ಸರ್ನನ್ನು ಈ ಆರ್ಟಿಕಲಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಮಾಲ್ಡೀವ್ಸ್ ಯಾಕೆ ಅವ್ರು ಈ ಥರ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿಲ್ಲ. ಆದರೆ ಮಾಲ್ಡೀವ್ಸ್ನ ಒಂದು ಕನ್ಸಿಡರೇಷನ್ ಏನಿದೆ ಅಂತಂದರೆ, ಈ ಒಂದು ರಿಸರ್ಚ್ನ ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನರಲಿ ಇವಾಗ ಏನಾಗುತ್ತೆ, ಇವರ ಒಂದು ಕನ್ಸರ್ನ್ ಅಂತಂದರೆ ಈ ಒಂದು ಹೈಡ್ರೋಗ್ರಾಫಿಕ್ ಆಕ್ಟಿವಿಟಿ ಏನಿದೆಯಲ್ಲ ಇದು ಒಂಥರ ಇಂಟೆಲಿಜೆನ್ಸ್ ಕಲೆಕ್ಷನ್ಸನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಒಂದು ಕನ್ಸಿಡರೇಷನ್ ಇವರ ಒಂದು ಕನ್ಸರ್ನ್ ಆಗಿರ್ಬೋದು. ಹಾಗೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ,
ಇದರಡಿನಲ್ಲಿ ಇವಾಗ ನಮಗೆ ಪರ್ಟಿಕ್ಯುಲರ್ಲಿ ಒಂದು ಎಕನಾಮಿಕ್ ಝೋನ್ ಅಂತ ಕನ್ಸಿಡರ್ ಮಾಡ್ತೀವಿ, ಎಕ್ಸ್ಕ್ಲೂಸಿವ್ಲಿ ಎಕನಾಮಿಕ್ ಝೋನ್ ಅಂತ. ಇವಾಗ ಒಂದು ದೇಶದ ಪರ್ಟಿಕ್ಯುಲರ್ ಮರೈನ್ ಲಿಟೋರಲ್ ವಾಟರ್ ಅನ್ನುವಂಥದ್ದಾಗಿ ಕನ್ಸಿಡರ್ ಮಾಡ್ತೀವಿ. ಸೊ ಆ ಒಂದು ಕಂಟ್ರಿಗೆ ಬಿಲಾಂಗ್ ಆಗ್ತಕ್ಕಂತಹ ಕೋಸ್ಟಲ್ ಏರಿಯಾ ಅಥವಾ ಎಷ್ಟು ಸಮುದ್ರ ತೀರ ಇದೆ ಅನ್ನೋವಂಥ ಡಿಸೈಡ್ ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಲಾ ಅಂತ ಏನು ನಾವು ನೋಡ್ತೀವಲ್ಲ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ. ಸೊ ಇದರ ಅಡಿನಲ್ಲಿ ಈ ಒಂದು ಸರ್ವೆ ವಯಲೇಷನ್ ಅನ್ನ ಮಾಡುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಕಾಣಬಹುದು. ಸೊ ಇಲ್ಲಿ ಹೈಡ್ರೋಗ್ರಾಫಿಕ್ ಸರ್ವೆಯನ್ನ ಮಾಡೋದ್ರ ಮುಖಾಂತರ ಒಂದು ಕಂಟ್ರಿಯ ವಾಟರ್ ಬಾಡೀಸ್ ಅಥವಾ ಸಿ ಲೆವೆಲ್ ಏನಿರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥದ್ದನ್ನ ಕಾಣಬಹುದು. ಜನರಲಿ ಭಾರತದ ಒಂದು ಆಕ್ಟಿವಿಟೀಸ್ ಇವಾಗ ಇಂಟೆಲಿಜೆನ್ಸ್ ಕಂಟೆಕ್ಸ್ನಲ್ಲಿ ಆಧಾರದ ಮೇಲೆ ಇರುವಂಥ ಒಂದು ಕನ್ಸಿಡರೇಷನ್ ಆಗಿರ್ಬೋದು. ಸೊ ಹಾಗಾಗಿ ಇವಾಗ ಅವರ ಒಂದು ಮ್ಯಾರಿಟೈಮ್ ಏಜೆನ್ಸೀಸ್ಗಳನ್ನು ನಾವು ಕಂಟ್ರೋಲ್ ಮಾಡ್ತೀವಿ ಅನ್ನುವಂಥ ಒಂದು ಇಂಪ್ಲಿಕೇಶನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಟೆರಿಟೋರಿಯಲ್ ವಾಟರ್ಸ್ಗಳ ಮೇಲೆ ಅವರು ಅಥಾರಿಟಿಯನ್ನು ಸಾಧಿಸ್ದಂಗೆ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇವರ ಒಂದು ಕನ್ಸಿಡರೇಷನ್ ಅಥವಾ ಹೈಡ್ರೋಗ್ರಾಫಿಗೆ ಸಂಬಂಧಪಟ್ಟಂತಹ ಒಂದು ಬೆನಿಫಿಟ್ ಅಥವಾ ಇದನ್ನು ಮಾಡೋದ್ರ ಮುಖಾಂತರ ಆಗುವಂಥ ಬೆನಿಫಿಟ್ ಯಾವ ರೀತಿಯಾಗಿದೆ, ಹಾಗೂ ಇಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ನೋಡೋದಾದರೆ ಈಗ ಸೆಕೆಂಡ್ ಸೊ ಇವಾಗ ಎರಡು ಕಂಟ್ರಿಗಳ ಮಧ್ಯೆ ನಾವು ಕೋಆಪರೇಷನ್ಸನ್ನು ಎನ್ಹ್ಯಾನ್ಸ್ ಮಾಡಬೇಕು. ಯಾಕೆಂದರೆ ಚೈನಾದ ಇನ್ಫ್ಲೂಯೆನ್ಸನ್ನು ಇಲ್ಲಿ ಕಡಿಮೆ ಮಾಡಬೇಕಾಗತ್ತೆ. ಇದಕ್ಕೆಲ್ಲ ಕಾರಣ ಅಂತಂದರೆ ಅಲ್ಲಿರ್ತಕ್ಕಂತಹ ಅಡ್ಮಿನಿಸ್ಟ್ರೇಟರ್ ಇವಾಗ ಯಾರಿದ್ದಾರೆ ನೋಡಿ, ಅವರು ಮೌಸಿ ಇವರು ಇದ್ದಾರಲ್ಲ, ಭಾರತದೊಂದಿಗೆ ಕೋಆಪರೇಷನ್ನ ಹೊಂದ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸಿಡರೇಷನನ್ನು ಕಾಣ್ಬೋದು. ಇಲ್ಲಿ ಇಂಡಿಯನ್ ನೇವಿ ಇವಾಗ ಹೈಡ್ರೋಗ್ರಾಫಿಕ್ ಅಸಿಸ್ಟೆನ್ಸನ್ನು ಸಹ ಮೊರೇಷಿಯಸ್ಗೆ 1990s ಕೊಡ್ತಾ ಬರ್ತಾ ಇದೆ. ಇಂಡಿಯನ್ ಓಷನಲ್ಲಿ ನಾರ್ಮಲಿ ಸೆಕ್ಯೂರಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕೆ ಭಾರತ ಮುಂದಾಗಿದೆ ಅನ್ನುವಂಥ ಒಂದು ಕನ್ಸಿಡರೇಷನ್ ಇದೆ. ನ್ಯಾಷನಲ್ ಸೆಕ್ಯೂರಿಟಿಯೊಂದಿಗೆ ನಾವು ಇಂಡೋ ಪೆಸಿಫಿಕ್ ರೀಜನ್ ಅಡಿನಲ್ಲಿಯೂ ಸಹ ಸೆಕ್ಯೂರಿಟಿಯನ್ನು ತರಲಿಕ್ಕೆ. ಸೊ ಇವಾಗ ಇದು ಫ್ಯೂಚರ್ ಡೇಸಲ್ಲಿ ಪ್ರಾಬ್ಲಮೆಟಿಕ್ ಸಿಚುವೇಷನ್ಸನ್ನು ಕ್ರಿಯೇಟ್ ಮಾಡ್ಬೋದು, ಚೈನಾದ ಒಂದು ಇನ್ಫ್ಲೂಯೆನ್ಸನ್ನು ಕ್ರಿಯೇಟ್ ಮಾಡ್ಬೋದು. ನಮ್ಮ ಶಿಪ್ಗಳೇನಾದರೂ ಇದ್ದರೆ ಇವಾಗ ಹೈಡ್ರೋಗ್ರಾಫಿಕ್ ಸರ್ವೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಶಿಪ್ಸನ್ನು ಬಿಡ್ತೀವಿ, ಹೈಡ್ರೋಗ್ರಾಫಿಕ್ ಶಿಪ್ಸ್ಗಳನ್ನು ಬಿಡ್ತೀವಿ. ಇವುಗಳನ್ನು ಬಿಟ್ಟರೆ ಚೈನಾದ ಇನ್ಫ್ಲೂಯೆನ್ಸನ್ನು ಕಡಿಮೆ ಮಾಡ್ಬೋದು. ನಮಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನು ನಡೀತಾ ಇದೆ ಅನ್ನುವಂಥ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟ್. ಸೊ ಭಾರತ ಯಾವ ರೀತಿಯಾಗಿ ಡೀಲ್ ಮಾಡುತ್ತೆ, ಇನ್ನೂ ಟಾಕ್ಸ್ಗಳು ನಡೀತಾ ಇದೆ. ಸೊ ಏನು ಡೀಲ್ ಮಾಡುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಸೆಕ್ಯೂರಿಟಿಯ ಕನ್ಸರ್ನ್ ಆಧಾರದ ಮೇಲೆ ಸೊ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂಥ ಒಂದು ಲಾನ ವೈಲೇಷನ್ ಮಾಡುತ್ತೆ ಅನ್ನುವಂಥದ್ದಾಗಲಿ, ಹಾಗೂ ಇಂಟೆಲಿಜೆನ್ಸ್ ಏನಿದೆಯಲ್ಲ ಇದು ಅವರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ಕೊಳುತ್ತೆ ಅನ್ನುವಂಥ ಒಂದು ಸೆಕ್ಯೂರಿಟಿ ಕನ್ಸರ್ನನ್ನು ಸಹ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಈ ಒಂದು ಆರ್ಟಿಕಲ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ರಷ್ಯಾ ಉಕ್ರೇನ್ ಕ್ರೈಸಿಸ್, ಪ್ಯಾಲೆಸ್ತೀನಿಯನ್ ಇಶ್ಯೂ, ಇವೆಲ್ಲ ಇಶ್ಯೂಸ್ಗಳು ನಡೀತಾ ಇದೆ. ಅದರಲ್ಲೂ ಇವಾಗ ನ್ಯೂಕ್ಲಿಯರ್ ಪವರ್ಗೆ ಸಂಬಂಧಪಟ್ಟಂಥ ಒಂದು ಕಂಟೆಕ್ಸ್ಟನ್ನು ಕನ್ಸಿಡರ್ ಮಾಡೋದಾದರೆ ಯಾವ ರೀತಿಯಂಥ ಲಾಸ್ಗಳು ರೆಗ್ಯುಲೇಟ್ ಮಾಡ್ತವೆ ಅಥವಾ ಯಾವ ರೀತಿಯಂಥ ಲಾಸ್ಗಳನ್ನು ಬೇರೆ ಎಲ್ಲ ನೇಷನ್ಸ್ಗಳು ಫಾಲೋ ಮಾಡ್ತಾ ಇದ್ದಾವೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನೋಡೋದಾದರೆ ಭಾರತ ಒಂದು ಸ್ಟ್ಯಾಂಡ್ ಪಾಯಿಂಟ್ ಏನಿದೆ, ಯಾವ ರೀತಿಯಾಗಿ ಅದನ್ನು ಸಹ ನ್ಯೂಕ್ಲಿಯರ್ ಕೆಪಾಬಿಲಿಟೀಸ್ಗಳನ್ನು ಹೊಂದಲಿಕ್ಕೆ ಮುಂದಾಗ್ತಾ ಇದೆ, ಯಾವ ಟೈಮಲ್ಲಿ ಅದು ಥಿಂಕ್ ಮಾಡಿದೆ ಅನ್ನೋದನ್ನು ಎಲ್ಲ ಒಂದು ಕನ್ಸಿಡರೇಷನ್ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಡೀಟೇಲ್ ಆಗಿ ಒಂದು ಆರ್ಟಿಕಲನ್ನು ನಾವು ನೋಡ್ಬೋದು. ಸೊ ಇಲ್ಲಿ ದ ಗ್ಲೋಬಲ್ ನ್ಯೂಕ್ಲಿಯರ್ ಆರ್ಡರ್ ಈಸ್ ಅಂಡರ್ ಸ್ಟ್ರೇನ್ ಅಂತ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಇವಾಗ USSR ಹಾಗೂ US ಇವುಗಳ ಮಧ್ಯೆ ಇರತಕ್ಕಂಥ ಕೋಲ್ಡ್ ವಾರನ್ನು ನಾವು ನೋಡಿದಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಇವಾಗ ನ್ಯೂಕ್ಲಿಯರ್ ಪವರ್ ಟ್ರೀಟಿಗೆ ಸಂಬಂಧಪಟ್ಟಂತೆ ಗ್ಲೋಬಲಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಅವರು ಸಹ ಇವತ್ತು ಕೆಪಾಬಿಲಿಟೀಸ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಟ್ರೀಟಿಗಳಿದ್ರೂ ಸಹ ಇನ್ಕ್ರೀಸ್ ಮಾಡುವಂಥ ಒಂದು ಕನ್ಸಿಡ್ರೇಷನನ್ನು ಕಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವುಗಳನ್ನು ನಾವು ನೋಡೋದಾದರೆ ಮೊದಲ ಹಂತದಲ್ಲಿ ಆಥರ್ ಅವ್ರು ಏನು ಹೇಳ್ತಾ ಇದ್ದಾರೆ, ಗ್ಲೋಬಲ್ ಆರ್ಡರ್ ಅಂದರೆ ಏನು, ಗ್ಲೋಬಲ್ ನ್ಯೂಕ್ಲಿಯರ್ ಆರ್ಡರ್ ಅಂತಂದರೆ ಸೊ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿದೆ ನ್ಯೂಕ್ಲಿಯರ್ ರಿಲೇಟೆಡ್ ಇರತಕ್ಕಂಥ ಕಂಟ್ರೋಲ್ ಮಾಡಲಿಕ್ಕೆ. ಎಷ್ಟು ಪ್ರೊಡಕ್ಷನ್ ಮಾಡಬೇಕು, ಒಂದು ಪ್ರಾಪರ್ ಆಗಿರುವಂಥ ಇನ್ಸ್ಟಿಟ್ಯೂಷನ್, ಒಂದು ಪ್ರಾಪರ್ ಆಗಿರುವಂಥ ಪಾಲಿಸೀಸ್ಗಳಾಗಿರ್ಬೋದು, ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಅಥಾರಿಟಿಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಯಾವ ರೀತಿಯಾಗಿ ಪರ್ಟಿಕ್ಯುಲರ್ ಕಂಟ್ರಿಗೆ ಅವ್ರು ಕಮಾಂಡ್ ಮಾಡ್ಬೋದು. ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು. ಈ ಒಂದು ಗ್ಲೋಬಲ್ ನ್ಯೂಕ್ಲಿಯರ್ ಆರ್ಡರ್ಗೆ ಸಂಬಂಧಿಸಿದಂಥ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಎಕ್ಸೆಪ್ಷನ್ಸನ್ನು ನಾವು ಯಾಕೆ ಕನ್ಸಿಡರ್ ಮಾಡ್ತೀವಿ, ಪ್ರೆಸೆಂಟ್ ಕಂಡೀಷನಲ್ಲಿ ಏನಿದೆ ಅನ್ನುವಂಥ ಒಂದು ಇಶ್ಯೂನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಕೋಲ್ಡ್ ವಾರ್ ಆಗಿರುವಂಥ ಸಂದರ್ಭದಲ್ಲಿ US ಹಾಗೂ USSR ಮಧ್ಯೆ ನಡೀತಾ ಇರತಕ್ಕಂಥ ಈ ಒಂದು ರೈವಲರಿಯನ್ನು ನಾವು ಕನ್ಸಿಡರ್ ಮಾಡ್ತಾ ಹೋದರೆ ನ್ಯೂಕ್ಲಿಯರ್ ಕೆಪಾಬಿಲಿಟೀಸ್ಗಳನ್ನು ಹೊಂದಬಾರದು ಅಂತ ಎರಡೂ ನೇಷನ್ಸ್ಗಳು ಮುಂದಾಗ್ತಾ
ಸೊ ಇಲ್ಲಿ ಕ್ಯೂಬನ್ ಮಿಸೈಲ್ ಏನು ಇಶ್ಯೂಸ್ಗಳು ನಡೆಯುತ್ತಲ್ಲ 1962ನಲ್ಲಿ ಆಗಿರುವಂಥ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ನ ಆಧಾರದ ಮೇಲೆ ಕಂಟ್ರೀಸ್ಗಳು ಡಿಸೈಡ್ ಮಾಡ್ತವೆ. ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು US ಪ್ರೆಸಿಡೆಂಟ್ಗೆ ಸಂಬಂಧಿಸಿದಂಥ ಮೆಂಬರ್ಸ್ಗಳು ಏನು ಮಾಡ್ತಾರೆ, ಡಿಸೈಡ್ ಮಾಡಿ ನ್ಯೂಕ್ಲಿಯರ್ ರಿಲೇಟೆಡ್ ಇರುವಂಥ ಕಂಟ್ರೋಲನ್ನು ಮಾಡಬೇಕು. ನ್ಯೂಕ್ಲಿಯರ್ ಪವರ್ಗಳು ಇವತ್ತು ಹೆಚ್ಚು ಇನ್ಕ್ರೀಸ್ ಆಗಬಾರ್ದು, ಇದು ಹ್ಯೂಮನ್ ಕೈಂಡ್ಗೆ ತುಂಬ ಡೇಂಜರಸ್ ಸಿಚುವೇಶನನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಟಾಕನ್ನು ಮಾಡ್ತಾ ಜನರಲ್ಲಿ ಒಂದು ಕಮಿಟ್ಮೆಂಟ್ಗೆ ಬರುವಂಥದ್ದು. ಅಂದರೆ ಆಫ್ಟರ್ ದ ನ್ಯೂಕ್ಲಿಯರ್ ಕ್ರೈಸಿಸ್ನ ಆಧಾರದ ಮೇಲೆ ಅವರು ಕೆಲವೊಂದಿಷ್ಟು ಸ್ಟೆಪ್ಪನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಗ್ಲೋಬಲ್ ಲೆವೆಲಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂತಹ ಕನ್ಸಿಡ್ರೇಷನನ್ನು ಕಾಣ್ತಾ ಇಲ್ಲ. ಯಾಕೆಂದರೆ ಜನರಲಿ 1963ನಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ಕಮಿಟ್ಮೆಂಟನ್ನು ಕೊಡಲಿಕ್ಕೆ ಮುಂದಾಗ್ತಾರೆ ಅಂತ. ಪ್ರಾಪರ್ ಆಗಿರುವಂಥ ಪ್ಲ್ಯಾಟ್ಫಾರ್ಮನ್ನು ಇಲ್ಲಿ ತನಕ ನಾವು ನೋಡ್ತಾ ಇಲ್ಲ. ಸೊ ಇಲ್ಲಿ ಸ್ಟ್ರಾಟಜಿಕಲಿ ನಾವು ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡಬೇಕು, ನ್ಯೂಕ್ಲಿಯರ್ ಆರ್ಮ್ಸ್ ರಿಲೇಟೆಡ್ ಇರತಕ್ಕಂಥ ರೇಸನ್ನು ರೆಡ್ಯೂಸ್ ಮಾಡಬೇಕು ಅಂತ ಮುಂದಾಗುವಂಥ ಒಂದು ಕನ್ಸಿಡ್ರೇಷನನ್ನು ಮಾಡ್ತಾ ಇದ್ದೀವಿ. ಇದಾದಮೇಲೂ ಸಹ ಭಾರತ ಏನು ಮಾಡುತ್ತೆ, ಭಾರತ ಆಪರೇಷನ್ ಸ್ಮೈಲಿಂಗ್ ಬುದ್ಧವನ್ನು ಲಾಂಚ್ ಮಾಡಿರುವಂತಾಗಿ ಕಾಣ್ಬೋದು. 1974 ನಡಿನಲ್ಲಿ ಭಾರತನೂ ಸಹ ಆಪರೇಷನ್ ಬುದ್ಧ, ಆಪರೇಷನ್ ಸ್ಮೈಲಿಂಗ್ ಬುದ್ಧ, ಸೊ ಇದನ್ನು ನಾವು ಪೋಖ್ರಾನ್ 1 ಅಂತಲೂ ಸಹ ಕರಿತೀವಿ. ನ್ಯೂಕ್ಲಿಯರ್ ಟೆಸ್ಟಿಂಗನ್ನು ಮಾಡಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅವಾಗ ಗ್ಲೋಬಲ್ ಲೆವೆಲಲ್ಲಿ ಏನಾಗುತ್ತೆ, NPTಗೆ ಸಂಬಂಧಪಟ್ಟಂತೆ 1975ಅಲ್ಲಿ ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ ಸಂಬಂಧಿಸಿದಂಥ ಒಂದು ಕನ್ಸಿಡರೇಷನನ್ನು ಕಾಣ್ಬೋದು. ಸೊ ಇಲ್ಲಿ ಭಾರತ ಈ ಟ್ರೀಟಿಗೆ ಅಗ್ರಿಯನ್ನು ಆಗಿಲ್ಲ ಅನ್ನೋದು ನಿಮಗೆ ಕ್ಲಿಯರ್ ಆಗಿದೆ. ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ NPTಗೆ ಭಾರತ ಸೈನ್ ಆಗಿಲ್ಲ, ಇಂಡಿಯಾ ಇದನ್ನು ಕನ್ಸಿಡರೇಷನನ್ನು ಮಾಡಿಲ್ಲ ಅನ್ನುವಂಥದ್ದಾಗಿ ಕಾಣ್ಬೋದು. ಸೊ ಇಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಡಿಪ್ಲೊಮ್ಯಾಟಿಕ್ ಸಿಚುವೇಷನಲ್ಲಿ ಈ ಒಂದು ಬಾಡಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇವರು ಏನು ಮಾಡಿದ್ದಾರೆ, ಸೈನ್ ಹಾಕಿಲ್ಲ ಅನ್ನುವಂಥ ಒಂದು ಕ್ಲಾರಿಟಿ. ಸೊ ಇವಾಗ ಈ ಮೊದಲು ಅಂದರೆ ಈ ಒಂದು ಡ್ಯೂರೇಷನನ್ನು ನಾವು ನೋಡೋದಾದರೆ 1974 ಈ ಒಂದು ಸಂದರ್ಭದಲ್ಲಿ ನೋಡೋದಾದರೆ ಅದರಲ್ಲೂ ಒಟ್ಟಾರೆಯಾಗಿ ಇವರ ಒಂದು ಎಸ್ಟಿಮೇಷನ್ ಏನಿರುತ್ತೆ ಅಂದರೆ 20 ಕಂಟ್ರೀಸ್ಗಳು ಟೋಟಲ್ ಆಗಿ ಒಂದು ನ್ಯೂಕ್ಲಿಯರ್ ಪವರನ್ನು ಹೊಂದಿದ್ದಾವೆ ಅಂತ. ಬಟ್ ಕನ್ಸಿಡ್ರೇಷನನ್ನು ಮಾಡ್ಕೊಂಡು ಆದಮೇಲೆ ಯಾವ್ಯಾವ ಕಂಟ್ರೀಸ್ಗಳಿರುತ್ತೆ, ಕೆನಡಾ, ಫ್ರಾನ್ಸ್ ಈ ರೀತಿ ಅಂತ US 7 ಕಂಟ್ರೀಸ್ ನಡಿನಲ್ಲಿ ಸೀರೀಸ್ ಆಗಿ ಕೆಲವೊಂದಿಷ್ಟು ಮೀಟಿಂಗನ್ನು ಮಾಡ್ತಾರೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ಬೋದು. ಜನರಲಿ 1945 ಆದಮೇಲೆ ಒಂದು ನ್ಯೂಕ್ಲಿಯರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಇದರೊಂದಿಗೆ ಇಂಡಿಯನ್ ಸೋವಿಯತ್ತು ಸಹ ಈ ಒಂದು ಗ್ಲೋಬಲ್ ಲೆವೆಲಲ್ಲಿ ನ್ಯೂಕ್ಲಿಯರ್ ಆರ್ಡರ್ಗೆ ಸಂಬಂಧಪಟ್ಟಂಥ ಕನ್ಸಿಡ್ರೇಷನನ್ನು ಮಾಡ್ತಾ ಬರುವಂಥ ಒಂದು ಟೈಮ್ ಲೈನಲ್ಲಿ ಇವಾಗ ಬೇರೆ ಬೇರೆ ಕಂಟ್ರಿಗಳು ಸಹ ಇವರು ಕನ್ಸಿಡರೇಷನ್ ಮಾಡಿರೋ ಪ್ರಕಾರ 20 ಕಂಟ್ರೀಸ್ ಅಂತ ಹೇಳಿದ್ವಿ. ಈ 20 ಕಂಟ್ರೀಸನ್ನು ಇವ್ರು ಅಂದ್ಕೊಂಡಿರ್ತಾರೆ. ಬಟ್ 1968ಅಲ್ಲಿ ಹೊಂದಿರುವಂಥ 5 ಕಂಟ್ರೀಸ್ಗಳಂದರೆ US, USSR, UK, ಫ್ರಾನ್ಸ್ ಹಾಗೂ ಚೈನಾ ಈ ರೀತಿಯಂಥ ಕಂಟ್ರೀಸ್ಗಳು 1968ಅಲ್ಲಿ ಇರುತ್ತೆ. ಅಗೇನ್ ಅದಾದ ಮೇಲೆ ಬೇರೆ ಬೇರೆ ಕಂಟ್ರೀಸ್ಗಳು, ಇದನ್ನು ಹೊರತುಪಡಿಸಿ ಬೇರೆ ಕಂಟ್ರಿಗಳಲ್ಲೂ ಸಹ ಇರುವಂಥದ್ದು. ಆದರೆ ಇಂಡಿಯಾ, ಇಸ್ರೇಲ್, ನಾರ್ತ್ ಕೊರಿಯಾ ಮತ್ತು ಪಾಕಿಸ್ತಾನ್ ಈ 4 ಕಂಟ್ರೀಸ್ಗಳು ಓಪನ್ ಆಗಿ ಹೇಳಿಲ್ಲ, ಬಟ್ ಅವ್ರ ಹತ್ರ ಕೆಪಾಬಿಲಿಟಿ ಇದೆ ಅನ್ನುವಂಥ ಒಂದು ಕನ್ಸಿಡ್ರೇಷನ್. ಇಂಡಿಯಾ, ಇಸ್ರೇಲ್, ನಾರ್ತ್ ಕೊರಿಯಾ ಹಾಗೂ ಪಾಕಿಸ್ತಾನ್ ಇದನ್ನು ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ, ಇದು ಇಂಪಾರ್ಟೆಂಟ್. ಸೊ ಈ 5 ಕಂಟ್ರೀಸ್ಗಳನ್ನು ಹೊರತುಪಡಿಸಿ ಅಂದರೆ ಈ 5 ಕಂಟ್ರೀಸ್ಗಳು ಆಲ್ರೆಡಿ ಡಿಕ್ಲೇರ್ ಮಾಡಿದೆ ಅಂತ ನಾವು ಕಾಣ್ಬೋದು. ಸೊ ಇವಾಗ ಅದರಲ್ಲೂ ಬೇರೆ ಬೇರೆ ಕಂಟ್ರೀಸ್ಗಳು ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ರಷ್ಯಾನೂ ಸಹ ಅದರ ಒಂದು ಸುತ್ತಮುತ್ತಲು ಇರುವಂಥ ಕಂಟ್ರಿಗಳೊಂದಿಗೆ ಈ ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ ಅಗ್ರಿ ಮಾಡಿರುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ಬೆಲಾರಸ್, ಉಕ್ರೈನ್, ಕಜಕಿಸ್ತಾನ್ ಈ ರೀತಿಯಂಥ ಕಂಟ್ರೀಸ್ಗಳು ಸಹ ನ್ಯೂಕ್ಲಿಯರ್ ಕೆಪಾಬಿಲಿಟಿಗೆ ಸಂಬಂಧಪಟ್ಟಂತೆ ಅವರು ಸಹ ಸ್ಟೆಪ್ ಬ್ಯಾಕ್ ಆಗಿರುವಂಥ ಒಂದು ಕಂಡೀಷನನ್ನು ನಾವಿಲ್ಲಿ ಕಾಣ್ಬೋದು. ಸೊ ಈ ನಿಟ್ಟಿನಲ್ಲಿ ಇವಾಗ ನ್ಯೂಕ್ಲಿಯರ್ ಪವರಿಂದ ಆಗಿರುವಂಥ ಒಂದು ಇಂಪ್ಯಾಕ್ಟ್ 1945ಇಂದ ಇವಾಗ ಹ್ಯೂಮನ್ ಕೈಂಡ್ಸ್ ಪವರನ್ನು ಹೊಂದಿದ್ರು ಸಹ, ನ್ಯೂಕ್ಲಿಯರ್ ಕೆಪಾಬಿಲಿಟಿ ಹೊಂದಿದ್ರು ಸಹ 75 ಇಯರ್ಸ್ ಅಷ್ಟು ನಾವು ಸರ್ವೈವ್ ಆಗಿದ್ದೀವಿ. ಇದರಿಂದ ಕೇವಲ ಕಂಟ್ರೀಸ್ಗಳು ತಮ್ಮ ಒಂದು ಕೆಪಾಬಿಲಿಟೀಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದಾವೆ. ಸೊ ಕೆಪಾಬಿಲಿಟೀಸ್ ಇವನ್ ನಾವು USSR ಮತ್ತು US ಹೇಳ್ತೀವಿ, ಅವರು ನಾನ್ ಪ್ರಾಲಿಫರೇಷನ್ ಟ್ರೀಟಿ ಈ ರೀತಿಯಾಗಿ ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ. ಸೊ ಇದರೊಂದಿಗೆ ಲಂಡನ್ ಕ್ಲಬ್ ಈ ರೀತಿಯಾದಂಥ ಟ್ರೀಟೀಸ್ಗಳನ್ನು ಅವ್ರು ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಅವರು ಸಹ ಇವತ್ತು ಕೆಪಾಬಿಲಿಟೀಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಅವರಲ್ಲಿರ್ತಕ್ಕಂಥ ಬಾಂಬ್ಸ್ ಎಷ್ಟಿದೆ, ಓಕೆ, ಅವರು ಮಾಡಿರೋಂಥಕ್ಕಂಥ ನ್ಯೂಕ್ಲಿಯರ್ ರೇಸನ್ನು ಅವರು ಹಾಗೆ ಕಂಟಿನ್ಯೂಷನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ಬೋದು. ಇವೆಲ್ಲ ಕೆಪಾಬಿಲಿಟೀಸ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸಿಡ್ರೇಷನ್ನ ಕೊಡ್ತಾ ಇದ್ದಾರೆ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಏನು ಬದಲಾವಣೆ ಆಗ್ತದೆ, ಚೇಂಜಿಂಗ್ ಜಿಯೋ ಪೊಲಿಟಿಕ್ಸ್ ನಡಿನಲ್ಲಿ ಚೈನಾನು ಸಹ ಈ ಒಂದು ರೇಸಲ್ಲಿ ಎಂಟರ್ ಆಗಿದೆ, ರೈಟ್. ಚೈನಾನು ಸಹ ಇವತ್ತು ಈ ಮೊದಲು ಈ ಒಂದು ನ್ಯೂಕ್ಲಿಯರ್ ಪವರ್ ನಡಿಯಲ್ಲಿ ಹೆಜಿಮೋನಿಯನ್ನು ಕಾಣ್ತಾ ಇದ್ವಿ. ಈ ಕಡೆ ಸೋವಿಯತ್, ಈ ಕಡೆ US ಈ ರೀತಿಯಾಗಿ ನೋಡ್ತಾ ಇದ್ವಿ. ವೆಸ್ಟ್ ಆ್ಯಂಡ್ ಈಸ್ಟ್ ಯುರೋಪಿಯನ್ ಈ ರೀಜನಲ್ಲಿ ನಾವು ಕಾಣ್ತಾ ಇದ್ವಿ. ಇವಾಗ ಬೈಪೋಲಾರ್ ವರ್ಡ್ ಅಂತ ನಾವು ನೋಡ್ತಾ ಇದ್ವಿ. ಇದನ್ನು ನೋ ಲಾಂಗರ್ ಈಸ್ ಅ ಪೋಲಾರ್ ಇನ್ ವರ್ಡ್ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇವಾಗ ಚೈನಾನು ಸಹ ಅಗೇನ್ ಇನ್ಫ್ಲುಯೆನ್ಸನ್ನು ಮಾಡ್ತಾ ಇದೆ. ರೀಜನಲಿ ಇನ್ಫ್ಲುಯೆನ್ಸ್ ಮಾಡೋದನ್ನು ನೋಡ್ಬೋದು, ಗ್ಲೋಬಲಿ ಸಹ ಟ್ರೇಡ್ನ ಮುಖಾಂತರ ಇನ್ಫ್ಲುಯೆನ್ಸ್ ಮಾಡ್ತಾ ಇರುವಂಥ
ಕನ್ಸಿಡ್ರೇಷನನ್ನು ಕಾಣ್ತಾ ಇದ್ದೀವಿ. ಸೊ ಹೀಗಾಗಿ ಎಕಾನಮಿ ಇವತ್ತು ಎಕನಾಮಿಕ್ ಸ್ಪಿಯರ್ ಮತ್ತು ಟೆಕ್ನಿಕಲ್ ಸ್ಪಿಯರಲ್ಲೂ ಸಹ ಇನ್ಫ್ಲುಯೆನ್ಸ್ ಮಾಡ್ತಾ ಇರುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ತಾ ಇದ್ದೀವಿ. ಹಾಗೂ ಅವರು ಸಹ ಸೌತ್ ಚೈನಾ ಸೀ ನಡಿಯಲ್ಲಿ ಮಾಡ್ತಾ ಇರುವಂಥ ಇನ್ಫ್ಲುಯೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಕಂಟೆಕ್ಸ್ಟನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ತೈವಾನ್ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು ಕಾಣ್ಬೋದು. ತೈವಾನು ಸಹ ಚೈನಾಗೆ ಬಿಲಾಂಗ್ ಆಗುತ್ತೆ. ತೈವಾನ್ ಸ್ಟೇಟಲ್ಲಿ ನಡೀತಾ ಇರುವಂಥ ಕೆಲವೊಂದಿಷ್ಟು ಗದ್ದಲಗಳನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಅವರು ಸಹ ಕೆಪಾಬಿಲಿಟೀಸನ್ನು ಹೊಂದಿದ್ದಾರೆ. ಇಲ್ಲಿ ಬೈಪೋಲರ್ ಆರ್ಡರ್ ಬದಲಾವಣೆ ಆಗಿದೆ ಅನ್ನೋದನ್ನು ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇದರೊಂದಿಗೆ ಇವತ್ತು ಅದರಲ್ಲೂ ಪ್ರೆಸೆಂಟ್ ಕಂಡೀಷನಲ್ಲಿ ಭಾರತದ ಒಂದು ಕನ್ಸಿಡರೇಷನ್ ನೋಡೋದಾದರೆ ಭಾರತನೂ ಸಹ ಈ ಒಂದು ಗ್ರೂಪಿಂಗ್ ನಡಿನಲ್ಲಿ ಅದರಲ್ಲೂ ಭಾರತ ಇವತ್ತು ಫಾರ್ ಎಕ್ಸಾಂಪಲ್ ಇವಾಗ ಚೈನಾದ ಎಂಟ್ರಿ ಆಗಿರುವಂಥ ಸಂದರ್ಭದಲ್ಲಿ ಆಕಸ್ ಅಂದರೆ ಇವಾಗ ಆಸ್ಟ್ರೇಲಿಯಾ ಈ ಮೊದಲು ನಾನ್ ನ್ಯೂಕ್ಲಿಯರ್ ವೆಪನ್ ಆಗಿರ್ತಕ್ಕಂಥ ಸ್ಟೇಟ್ ಇದ್ರೂ ಸಹ ಚೈನಾ ಎಂಟ್ರಿ ಆದಮೇಲೆ US ಸಹ ಬೇರೆ ಒಂದು ಸ್ಟೇಟ್ಸ್ಗಳನ್ನ ಎಂಪವರ್ ಮಾಡೋದಾಗಲಿ ನ್ಯೂಕ್ಲಿಯರ್ ಪವರ್ಗೆ ಸಂಬಂಧಪಟ್ಟಂಥ ಇನ್ಫ್ಲುಯೆನ್ಸನ್ನು ಮಾಡ್ತಾ ಇದೆ ಅಂತ ಕಾಣ್ಬೋದು. ಸೊ ಈ ಒಂದು ಆಕಸ್ ನಡಿನಲ್ಲಿ ಆಸ್ಟ್ರೇಲಿಯಾ, US, UK ಸೊ ಈ 3 ಗ್ರೂಪಿಂಗ್ ನಡಿನಲ್ಲಿ ಅದರಲ್ಲೂ ನ್ಯೂಕ್ಲಿಯರ್ ಸಬ್ಮರೈನ್ಗೆ ಸಂಬಂಧಪಟ್ಟಂಥ ರೀಸೆಂಟ್ ಇನಿಷಿಯೇಟಿವ್ಸನ್ನು ಕಾಣ್ಬೋದು. ಚೈನಾದ ಒಂದು ಇನ್ಫ್ಲುಯೆನ್ಸ್ಗೆ ಸಂಬಂಧಪಟ್ಟಂತೆ ನಾವು ಕಾಣುವಂಥದ್ದು. ಸೊ ಈ ಒಂದು ಕನ್ಸಿಡ್ರೇಷನನ್ನು ನೋಡ್ತಾ ಹೋದರೆ ಭಾರತ ಇವತ್ತು ಅದರಲ್ಲೂ ನ್ಯೂಕ್ಲಿಯರ್ ಕೆಪಾಬಿಲಿಟೀಸ್ಗೆ ಸಂಬಂಧಪಟ್ಟಂತೆ ಯಾವಾಗಲೂ ಯೂಸ್ ಮಾಡತಕ್ಕಂಥ ಒಂದು ಪಾಲಿಸಿ ಅಂತಂದರೆ ನೋ ಫಸ್ಟ್ ಪಾಲಿಸಿ ಅನ್ನುವಂಥದ್ದು ಹೇಳುತ್ತೆ. ಯಾಕೆಂದರೆ ನಾವಾಗೆ ಅದನ್ನು ಯಾವತ್ತೂ ಯೂಸ್ ಮಾಡಲ್ಲ ಅನ್ನುವಂಥ ಒಂದು ಕನ್ಸಿಡ್ರೇಷನ್. ಯಾರಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ ಆ ಒಂದು ಸಂದರ್ಭದಲ್ಲಿ ನಾವು ಅದನ್ನು ಯೂಸ್ ಮಾಡ್ಬೋದು ಅನ್ನುವಂಥ ಭಾರತದ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಇದರೊಂದಿಗೆ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ಲಿ ನಾವು ಹೇಳೋದಾದರೆ US ಹಾಗೂ USSR ನಡಿನಲ್ಲಿ ಒಂದು ಟ್ರೀಟಿ ಇದೆ. ಈ ಒಂದು ಟ್ರೀಟಿ ನಡಿನಲ್ಲಿ ಸ್ಟ್ರಾಂಗ್ ಆಗಿ ಇವಾಗ ಜಪಾನ್ ಅಂತ ನೇಷನ್ ಸಹ ಇಂಪ್ಯಾಕ್ಟ್ ಆಗಿದೆ. ಅವರು ಸಹ ಇವತ್ತು ನ್ಯೂಕ್ಲಿಯರ್ ಕೆಪಾಬಿಲಿಟಿಯನ್ನು ಹೊಂದಬೇಕು ಅನ್ನುವಂಥ ಕನ್ಸಿಡ್ರೇಷನನ್ನು ಕಾಣ್ಬೋದು. ಬಿಕಾಸ್ ಪ್ರೆಸೆಂಟ್ ಗ್ಲೋಬಲ್ ಲೆವೆಲ್ ಇರತಕ್ಕಂಥ ಕಂಟೆಕ್ಸ್ಟ್ನ ಆಧಾರದ ಮೇಲೆ ಇದು ನಾರ್ಮಲ್ ಅನ್ನುವಂಥ ಅಥವಾ ತಮ್ಮ ಒಂದು ಸೇಫ್ಟಿಗೋಸ್ಕರ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ತಾ ಇದ್ದೀವಿ. ಸೊ ಗ್ಲೋಬಲ್ ಲೆವೆಲಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ CTBT ಈ ರೀತಿಯಾದಂಥ ಟ್ರೀಟೀಸ್ಗಳನ್ನು ಕಾಣ್ತೀವಿ. ಸೊ ಇದರ ಮುಖಾಂತರ ಏನಂತಂದರೆ ನಾವು ಯಾವುದೇ ರೀತಿಯಾಗಿ ಈ ಒಂದು CTBT ಟ್ರೀಟಿಯ ಮುಖಾಂತರ ನಾವು ನ್ಯೂಕ್ಲಿಯರ್ ಪವರ್ಸ್ಗಳನ್ನು ಯೂಸ್ ಮಾಡ್ಬೋದು. ಇದರಿಂದ ಆಗ್ತಕ್ಕಂಥ ಒಂದು ಇಂಪ್ಯಾಕ್ಟನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೂಸೇ ಮಾಡಬಾರ್ದು. ಈವನ್ ಇಟ್ ಈಸ್ ಸ್ಟೆಬಿಲಿಟಿ ಆಗಿರ್ಬೋದು, ಪೀಸ್ ಆಗಿರ್ಬೋದು, ಈ ಒಂದು ಕಂಟೆಕ್ಸ್ಟ್ನ ಬಿಟ್ಟರೂ ಸಹ ನಾವು ಇದನ್ನು ಯೂಸೇ ಮಾಡಬಾರ್ದು ಅನ್ನುವಂಥ ಒಂದು ಕನ್ಸಿಡ್ರೇಷನ್. ಇಲ್ಲಿ CTBTಗೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ರಷ್ಯಾನು ಸಹ ಈ ಒಂದು ಗ್ರೂಪಿಂಗ್ನಿಂದ ಅಗೇನ್ ಇದರಿಂದ ಹಿಂತೆಗೆದುಕೊಂಡಿರುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ಬೋದು. ಲಾಸ್ಟ್ ಇಯರೇ ಹಿಂತೆಗೆದುಕೊಂಡಿರ್ತಕ್ಕಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ತಾ ಇದ್ದೀವಿ. ಭಾರತ ಈ ಒಂದು ಟ್ರೀಟಿಗೆ CTBT ಟ್ರೀಟಿಗೆ ಅಗ್ರಿ ಆಗಿದನೋ ಇಲ್ವೋ, ರೆಟಿಫೈ ಮಾಡಿದನೋ ಇಲ್ವೋ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. NPTಗೆ ಇದು ಅಗ್ರಿ ಆಗಿಲ್ಲ, CTBTಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಈ ಒಂದು ಆಧಾರದ ಮೇಲೆ ಪ್ರೆಸೆಂಟ್ ಕಂಟೆಕ್ಸ್ಟಲ್ಲಿ ನಾವು ನೋಡೋದಾದರೆ US ಹೇಗೆ ಇವಾಗ ತೈವಾನ್ ರಿಲೇಟೆಡ್ ಇರುವಂತೆ ನ್ಯೂಕ್ಲಿಯರ್ ವೆಪನ್ಸ್ ಪ್ರೋಗ್ರಾಮನ್ನು ಅಲ್ಲಿ ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡಿದೆ ಅಥವಾ ಮ್ಯಾನ್ಯುಪ್ಲೇಟ್ ಮಾಡಲಿಕ್ಕೆ ಸಬ್ವರ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಸೊ ಅಂದ್ರೂ ಸಹ ಇಲ್ಲಿ ನ್ಯೂಕ್ಲಿಯರ್ ವಿಕ್ಟಿಮ್ ಏರಿಯಾಗಳಲ್ಲಿ ಆಗ್ತಕ್ಕಂಥ ಇನ್ಫ್ಲುಯೆನ್ಸ್ ಆಗಿರ್ಬೋದು. ಯಾಕೆಂದರೆ ಇವಾಗ ತೈವಾನು ಸಹ ಕೆಲವೊಂದಿಷ್ಟು ಚೈನಾದೊಂದಿಗೆ ಇರ್ತಕ್ಕಂಥ ಪೊಲಿಟಿಕಲ್ ಕಂಟೆಕ್ಸ್ಟ್ ಇರೋದ್ರಿಂದ US ಅವರನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇರುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ಏನಿದೆ ಅಂತಂದರೆ ಈ ಒಂದು ಗ್ಲೋಬಲ್ ನ್ಯೂಕ್ಲಿಯರ್ GNOಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ನ್ಯೂಕ್ಲಿಯರ್ ಆರ್ಡರ್ಗೆ ಸಂಬಂಧಿಸಿ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಶಾಕಿಂಗ್ ಅಂತ ಯಾಕೆ ಕನ್ಸಿಡರ್ ಮಾಡ್ಬೋದು. ಸಾಕಷ್ಟು ಕಂಟ್ರೀಸ್ಗಳು ಕೆಪಾಬಿಲಿಟೀಸ್ಗಳನ್ನು ಅದರಲ್ಲೂ ರೀಜನಲ್ ಲೆವೆಲಲ್ಲಿರುವಂಥ ಒಂದು ಡೆವಲಪಿಂಗ್ ಕಂಟ್ರೀಸ್ಗಳು ಸಹ ಇವತ್ತು ನ್ಯೂಕ್ಲಿಯರ್ ಡಿಟರೆನ್ಸನ್ನು ಹೊಂದಲಿಕ್ಕೆ ಮುಂದಾಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾವು ಕಾಣ್ಬೋದು. ಸೊ ಇಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಪ್ಲ್ಯಾಟ್ಫಾರ್ಮ್ ಇದ್ರೂ ಸಹ ಇವತ್ತು ರಷ್ಯಾ ಹಾಗೂ US ಅಂತ ಕಂಟ್ರೀಸ್ಗಳು ಈ ಒಂದು ಟ್ರೀಟಿಯಿಂದ ವಿತ್ಡ್ರಾ ಮಾಡ್ಕೊಳ್ತಾ ಇರುವಂಥ ಒಂದು ಕಂಡೀಷನ್ ಆಗಿರ್ಬೋದು. ಅಥವಾ ಉಕ್ರೈನ್ ರಿಲೇಟೆಡ್ ಇರತಕ್ಕಂಥ ಕ್ರೈಸಿಸ್ಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ US ಸಹ ಇವಾಗ ರಿವೈವಲರಿ ಆಗ್ತಾ ಇದೆ ಅನ್ನುವಂಥ ಒಂದು ಕನ್ಸಿಡ್ರೇಷನನ್ನು ಕಾಣ್ಬೋದು. ಸೊ ಹಾಗಾಗಿ ಇವತ್ತು ರೀಜನಲ್ ಲೆವೆಲಲ್ಲಿ ಗಲಭೆಗಳು ಆಗಬೇಕು ಅಥವಾ ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಗಲಭೆಗಳನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಇವಾಗ ಪವರ್ ಆಫ್ ಕ್ವಶನ್, ಈ ಒಂದು ಪ್ರಾಪರ್ ಆಗಿರುವಂಥ ಪ್ಲ್ಯಾಟ್ಫಾರ್ಮ್ ಬೇಕು ಅನ್ನೋದಾಗಿ ಆಥರ್ ಅವ್ರು ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ಟ್ರೀಟೀಸ್ಗಳು ಇವಾಗ ಕನ್ಸಿಡ್ರೇಷನನ್ನು ಮಾಡ್ತಾ ಇದ್ದೀವಿ ಅಂದ್ರೂ ಸಹ ಇದು ಎಷ್ಟರ ಮಟ್ಟಿಗೆ ಇದು ರಿವೈವಲ್ ಅಂದರೆ ಈ ಒಂದು ಟ್ರೀಟೀಸ್ಗಳು ಮತ್ತೆ ರಿನ್ಯೂವಲ್ ಆಗಬೇಕು ಅನ್ನುವಂಥ ಒಂದು ಕನ್ಸಿಡರೇಷನ್. ಸೊ ಇಲ್ಲಿ ಕೆಲವೊಂದಿಷ್ಟು ಪಾಲಿಸೀಸ್ಗಳಲ್ಲಿ ಬದಲಾವಣೆ ಮಾಡಬೇಕು. ಇದರಿಂದ ಮನುಷ್ಯನಿಗೆ ಆಗುವಂಥ ನ್ಯೂಕ್ಲಿಯರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು
ಆಥರ್ ಅವರು ಎಂಫಸಿಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ವಿಕ್ಟಿಮ್ ಕಂಟ್ರೀಸ್ಗಳು ಸಹ ಇವತ್ತು ಮುಂದಾಗ್ತಾ ಇದೆ ಅಂದರೆ ಇದು ಯಾವ ರೀತಿಯಾಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಂತ. ಸ್ಟ್ರಾಟಜಿಕಲಿ ಇವಾಗ ನಾವು ಒಂದು ಸ್ಟೆಬಿಲಿಟಿಯನ್ನು ಕಾಣಬೇಕು. ಅದರಲ್ಲೂ ಈ ಒಂದು ನ್ಯೂಕ್ಲಿಯರ್ ಪವರ್ಗೆ ಸಂಬಂಧಪಟ್ಟಂತೆ ಹೆಜಿಮೋನಿಯನ್ನು ಹೇಗೆ ಕಂಪ್ಯಾರಿಸನ್ ಮಾಡ್ತಾ ಬಂದಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದು. ಸೊ ಇದರಿಂದ ಆಗ್ತಕ್ಕಂಥ ಒಂದು ಪ್ರಾಲಿಫರೇಷನ್ ಅಥವಾ ಇದರಿಂದ ಆಗ್ತಕ್ಕಂಥ ಒಂದು ಇಂಪ್ಯಾಕ್ಟನ್ನು ನಾವಿಲ್ಲಿ ಕಡಿಮೆ ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂಥ ಪಾಯಿಂಟನ್ನು ಆರ್ಟಿಕಲಿಂದ ಕನ್ಸಿಡರ್ ಮಾಡ್ಬೋದು. ನ್ಯೂಕ್ಲಿಯರ್ ಪವರಿಂದ ಆಗುವಂಥ ಇಂಪ್ಯಾಕ್ಟ್ ಯಾವ ರೀತಿಯಾಗಿದೆ, ಅದರಲ್ಲೂ ಗ್ಲೋಬಲ್ ಜಿಯೋ ಪೊಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಹೇಗೆ ಕನೆಕ್ಟ್ ಮಾಡಿದ್ದಾರೆ ಅಂತ ನೋಡ್ಬೋದು. ಸೊ ಕಳೆದ ಸಂಚಿಕೆಯಲ್ಲಿ ಕೇಳಿರುವಂತಹ ಕ್ವಶನ್ ಯಾವ ರೀತಿಯಾಗಿತ್ತು, ಸೊ ಇಲ್ಲಿ ಭಾರತವನ್ನು ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡಲಾಗಿದೆ, ಭಾರತದ ಎಕಾನಮಿನ ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡಲಾಗಿದೆ ಅಂತ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಲೇಬರ್ ಸರ್ಪ್ಲಸ್ ಎಕಾನಮಿ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ನಾವು ಸರ್ಪ್ಲಸ್ ಲೆವೆಲಲ್ಲಿ ಫುಡ್ ಪ್ರೊಡಕ್ಷನ್ಸನ್ನು ಮಾಡ್ತೀವಿ, ಸೆಲ್ಫ್ ಸಫಿಷಿಯನ್ಸಿನ ಹೊಂದಿದ್ದೀವಿ, ಬೇರೆ ಕಂಟ್ರೀಸ್ಗಳಿಗೂ ಸಹ ಸಪೋರ್ಟ್ ಮಾಡ್ತೀವಿ. ಸೊ ಆಗ ಈ ಆಪ್ಷನ್ ರಾಂಗ್ ಆಗುತ್ತೆ. ಟ್ರೇಡ್ ಸರ್ಪ್ಲಸನ್ನು ನಾವು ಹೊಂದಿಲ್ಲ, ಏಕೆಂದರೆ ನಾವು ಹೆಚ್ಚು ಇಂಪೋರ್ಟನ್ನು ಮಾಡ್ಕೋತೀವಿ. ಸೊ ಕ್ಯಾಪಿಟಲ್ ಸರ್ಪ್ಲಸ್ಸು ಒಂದು ಲೆವೆಲಿಗೆ ಓಕೆ. ಸೊ ಇದನ್ನು ಎಕ್ಸಾಕ್ಟ್ಲಿ ನಾವು ಇದನ್ನು ಒಂದು ಎಕನಾಮಿಗೆ ಇದನ್ನ ಕಂಟೆಕ್ಸ್ಟನ್ನು ಕನ್ಸಿಡರ್ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಯಾವುದೇ ಒಂದು ಎಕನಾಮಿಕ್ ಕನ್ಸಿಡರ್ ಮಾಡಿದ್ರೆ ನಾಟ್ ಓನ್ಲಿ ಭಾರತ, ಕ್ಯಾಪಿಟಲ್ಗೆ ಸಂಬಂಧಪಟ್ಟಂತೆ ನಾವು ಅಷ್ಟೊಂದು ಸರ್ಪ್ಲಸ್ನ ಹೊಂದಿಲ್ಲ, ಯಾಕೆಂದರೆ ಡೆಫಿಸಿಟ್ ಕಂಡೀಷನಲ್ಲೇ ಇರೋದನ್ನು ಕಾಣಬಹುದು. ಸೊ ಹಾಗಾಗಿ ಲೇಬರ್ ಸರ್ಪ್ಲಸ್ ಇವಾಗ ನೀವು ಹೆಂಗೆ ಕನೆಕ್ಟ್ ಮಾಡ್ಬೋದು, ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಹೆಚ್ಚಿದೆ, ವರ್ಕಿಂಗ್ ಏಜ್ ಇದು ನೋಡ್ತೀರಾ, ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತ ಭಾಳ ಕಂಟೆಕ್ಸ್ಟ್ ಸ್ಟಡಿಯಲ್ಲಿ ನೋಡ್ತೀರಾ. ಅದರ ಆಧಾರದ ಮೇಲೆ ಇದನ್ನು ಈಸಿಯಾಗಿ ಟಿಕ್ ಮಾಡ್ಬೋದು, ಈಸಿಯಾಗಿ. ಸೊ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಡಿಸ್ಕೈಸ್ಡ್ ಎಂಪ್ಲಾಯ್ಮೆಂಟ್ ಅಥವಾ ಈ ರೀತಿಯಂಥ ಟರ್ಮಿನಾಲಜೀಸ್ಗಳಿಗೆ ಸಂಬಂಧಿಸಿದಂಥ ನೀವು ಕಂಟೆಕ್ಸ್ಟ್ ನಿಮ್ಗೆ ಗೊತ್ತಿದ್ರೆ ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಮೆಲ್ಟೌನ್ ಅನ್ನುವಂಥ ಒಂದು ಟರ್ಮನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ, ರೆಸೆಷನ್ ಮತ್ತು ಸ್ಲೋ ಡೌನ್. ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ 3 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಫಾಲ್ ಇನ್ ಸ್ಟಾಕ್ ಪ್ರೈಸಸ್, ಫಾಲ್ ಇನ್ ಗ್ರೋತ್ ರೇಟ್, ಫಾಲ್ ಇನ್ GDP. ಈ ರೀತಿಯಾಗಿ 3 ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಇವುಗಳನ್ನು ಮ್ಯಾಚ್ ಮಾಡ್ತಾ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗದು ಆನ್ಸರ್ನ ಮಾಡಲಿಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಡೇ ನಾನು ನೆಕ್ಸ್ಟ್ ಸೆಷನಲ್ಲಿ ಇದನ್ನು ಡಿಸ್ಕಷನನ್ನು ಮಾಡ್ತೀನಿ. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸಿಟಿಜನ್ಶಿಪ್ ಆ್ಯಕ್ಟ್ ಆಗಿರ್ಬೋದು, ಕೋಲ್ಗೆ ಸಂಬಂಧಪಟ್ಟಂಥ ಕ್ಲಾಸಿಫಿಕೇಷನ್, ಸೊ ಜನರಲ್ ಆಗಿ ಒಂದು ಐಡಿಯಾ ಇರಲಿ ಅಂತ. ಇಂಡಿಯಾ ಮತ್ತು ಮಾಲ್ಡೀವ್ಸ್ಗೆ ಸಂಬಂಧಿಸಿದಂತಹ ರಿಲೇಷನ್ ಮತ್ತು ಅಪಾಯಿಂಟ್ಮೆಂಟ್ಗೆ ಸಂಬಂಧಿಸಿದಂತೆ, ಎಲೆಕ್ಷನ್ ಕಮಿಷನ್ಗೆ ಸಂಬಂಧಿಸಿದ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಗ್ಲೋಬಲ್ ಲೆವೆಲಲ್ಲಿ ನ್ಯೂಕ್ಲಿಯರ್ ಆರ್ಡರ್ಗೆ ಸಂಬಂಧಿಸಿದಂಥ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅನ್ನೋದನ್ನು ನೀವು ಕಮೆಂಟ್ ಡಿಸ್ಕಷನನ್ನು ಮಾಡಿದ್ವಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.